ಹೇಳ್ತಾರೆ, ಯಸ್ ಸ್ರಷ್ಟ ಸರ್ವಲೋಕಾನಾಂ ಪ್ರಜಾನಾಂ ಪತಿರುತ್ತಮ ಆತ್ಮಭಾವ ವಿಶೇಷೇಣ ತೃತೀಯೋ ಯಃ ಪ್ರಜಾಪತಿ. ಅವನುಂಟಲ್ವಾ ಸರ್ವ ಲೋಕಗಳ ತಂದೆ ಅವ, ಹಾಗಾಗಿ ಅವನು ಮೂರನೇ ಪ್ರಜಾಪತಿ. ಅವನು ಮುಖ್ಯವಾಗಿ ಮೂರನೇ ಪ್ರಜಾಪತಿ ಯಾಕೆ ಕೇಳಿದರೆ, ನಾರಾಯಣ ಬ್ರಹ್ಮ ಆದಮೇಲೆ ಆ ರೀತಿಯಾಗಿ ಸೃಷ್ಟಿಗೆ ಮುಖ್ಯವಾಗಿ ಯಾರು ತಮ್ಮ ಸಹಾಯವನ್ನು ಮಾಡಿದ್ದು ಕೇಳಿದರೆ ಕಶ್ಯಪ ಮಾಡಿದ ಅಂತ. ಹಾಗಾಗಿ ಅಂತಹ ಪ್ರಜಾಪತಿ ಅವನು. ಹಾಗಾಗಿ ಅವಳು ಅದಿತಿ ಅಲ್ಲಿಗೆ ಹೋಗಿ ಹೇಳ್ತಾಳಂತೆ, ಅಥ ಪ್ರಣಮ್ಯತೆ ವೀರ ಸಹಾದಿತ್ಯ ಸುರರ್ಷಭ ಊಜು ಪ್ರಾಂಜಲಯ ಸರ್ವೇ ಬ್ರಹ್ಮಾಣಮಿವ ಮಾನಸ. ಆಗ ಅವನನ್ನು ಆ ಕಶ್ಯಪನನ್ನು ನಮಸ್ಕರಿಸಿ ಆದಿತ್ಯ ದೇವತೆಗಳು ಪ್ರಾಂಜಲರಾಗಿ ಕೈಗಳನ್ನು ಮುಗಿದು ಈ ಮಾತನ್ನು ಹೇಳ್ತಾರಂತೆ, ಅದೇಯೋ ಯುಧಿ ಚಕ್ರೇಣ ಬಲಿರ್ದೈತ್ಯೋ ಬಲಾಧಿಕ ತಸ್ಮಾದಿತನ ಶ್ರೇಯೋ ದೇವಾನಾಂ ಪುಷ್ಟಿವರ್ಧನಂ ಶ್ರುತ್ವಾದು ವಚನಂ ತೇಷಾಂ ಪುತ್ರಾಣಾಂ ಕಶ್ಯಪ ಪ್ರಭು ಅಕರೋದ್ಗಮನೆ ಬುದ್ಧಿಂ ಬ್ರಹ್ಮಲೋಕಾಯ ಲೋಕಕೃತ. ಆಗ ಅದಿತಿ ಏನು ಹೇಳ್ತಾಳೆ ಕೇಳಿದರೆ, ಇವನಿದ್ದಾನಲ್ವಾ ಈ ಬಲಿ ಏನೋ ತುಂಬ ಬೇರೆಯವನಲ್ಲ, ನಿನ್ನ ಇನ್ನೊಂದು ಹೆಂಡತಿದ್ದಾಳಲ್ವ ದಿತಿ, ಅವಳದ್ದೇ ಮರಿಮೊಮ್ಮಗ. ಹಾಗಾಗಿ ಅಂತಹ ದಿತಿದೇವಿಯ ಮರಿಮೊಮ್ಮಗನಾದಂತಹ ಆ ಬಲಿ ಎಷ್ಟು ನಮ್ಮ ಸ್ವಂತ ಮಗನಾದ ಇಂದ್ರನನ್ನೇ ಸೋಲಿಸಿದ್ದಾನೆ, ಅವನನ್ನು ರಾಜ್ಯಭ್ರಷ್ಟನಾಗುವಂತೆ ಮಾಡಿದ್ದಾನೆ. ಹಾಗಾಗಿ ಏನು ಮಾಡಬೇಕು, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗ, ಆಗ ಈ ಕಶ್ಯಪ ಈ ದೇವತೆಗಳಿಗೆ ಪುಷ್ಟಿ ನೀಡುವಂತಹ ಮಾತನ್ನು ಆಡ್ತಾನಂತೆ. ಕಶ್ಯಪ ಹೇಳ್ತಾನೆ, ಶಕ್ರ ಗಚ್ಛಾಮ ಸದನಂ ಬ್ರಹ್ಮಣ ಪರಮಾದ್ಭುತಂ ತಥಾ ಪರಾಜಯಂ ಸರ್ವೇ ಬ್ರಹ್ಮಣ ಖ್ಯಾತು ಮುದ್ಯತಾಃ ಸಹಾದಿತ್ಯಾದೋ ದೇವ ಯಾತಾ ಕಾಶ್ಯಪಮಾಶ್ರಮಂ ಪ್ರಸ್ಥಿತ ಬ್ರಹ್ಮ ಸದನಂ ಮಹರ್ಷಿ ಗಣ ಸೇವಿತಂ. ಆಗ ಕಶ್ಯಪ ಹೇಳ್ತಾನಂತೆ, ನೀವೆಲ್ಲ ಕೂಡ ಉಂಟಲ್ವಾ, ಈಗ ಆ ಒಂದು ಬ್ರಹ್ಮನ ಸದನಕ್ಕೆ ಹೋಗಬೇಕು. ಆ ಲೋಕಕ್ಕೆ ಸೃಷ್ಟಿಕರ್ತ ಯಾರು ಕೇಳಿದರೆ ಬ್ರಹ್ಮ, ನಾರಾಯಣನ ಆಜ್ಞೆಯಿಂದ ಸೃಷ್ಟಿಯನ್ನು ಮಾಡಿದವ ಆ ಬ್ರಹ್ಮ. ಹಾಗೆ ಮುಖ್ಯವಾಗಿ ನಾವು ಬ್ರಹ್ಮನ ಹತ್ರ ಹೋಗ್ಬೇಕು, ಇದಕ್ಕೆ ಏನಾದರೂ ಸಮಸ್ಯೆಗೆ ಉತ್ತರ ಸಿಗ್ತದಾ ಅಂತ. ಹಾಗಾಗಿ ಹೇಳ್ತಾನಂತೆ, ನಾವು ಬ್ರಹ್ಮನ ಸದನಕ್ಕೆ ಹೋಗುವ ಅಂತ ಹೇಳುವಾಗ, ತೇ ಮುಹೂರ್ತೇನ ಸಂಪ್ರಾಪ್ತ ಬ್ರಹ್ಮಲೋಕಂ ಸುವಚ್ಚಸ ದಿವ್ಯೈ ಕಾಮಗಮೈ ಯಾನೈ ಯಥಾರ್ಹೈ ತೇ ಮಹಾಬಲಾಃ. ಅವರು ಕೇವಲ ಮುಹೂರ್ತ ಸಮಯ ಅಂತ ಹೇಳುವಾಗ ಅದಕ್ಕೆ ತುಂಬ ವಿಧವಾದ ಲೆಕ್ಕ ಇದೆ. ಒಂದು 48 ನಿಮಿಷ ಅಂತ ಇಟ್ಕೊಂಡ್ರೆ 90 ವಿಚಿತ್ರವಾದ ಯಾನಗಳಿಂದ ಬ್ರಹ್ಮಲೋಕಕ್ಕೆ ತುಂಬ ಬೇಗವಾಗಿ ಹೋಗಿಬಿಟ್ರಂತೆ. ಆ ಬ್ರಹ್ಮಲೋಕಕ್ಕೆ ಹೋಗಿ ಆ ಬ್ರಹ್ಮನ ನೋಡ್ಲಿಕ್ಕೆ ಅವರು ಕಾಯ್ತಾ ಇರ್ತಾರೆ. ಬ್ರಹ್ಮ ಎಲ್ಲಿದ್ದಾನೆ ಅಂತ ಕೇಳಬೇಕಲ್ವಾ, ನಮಗೇನಾದ್ರು ಕೆಲಸ ಆಗ್ಬೇಕಂತಿದ್ದಾಗ ನಾವು ತುಂಬ ಕಾತರವನ್ನು ಮಾಡ್ತೇವೆ. ಹಾಗಾಗಿ ಇಲ್ಲಿ ಕೂಡ ತುಂಬ ಆ ಕಾತರವನ್ನು ತೋರಿಸ್ತಾರಂತೆ. ಅವರು ಬ್ರಹ್ಮಾಂಡಂ ದ್ರಷ್ಟುಮಿಚ್ಛಂತಹ ತಪೋರಾಶಿ ನಮವ್ಯಯಂ ಅಧ್ಯಗಚ್ಚಂತ ವಿಸ್ತೀರ್ಣ ಬ್ರಹ್ಮಣ ಪರಮಾಂ ಸಭಾಂ. ಅಲ್ಲಿ ಚಂದ ಮಾಡಿ ಆ ಬ್ರಹ್ಮನ ಸಭೆ ಯಾವ ರೀತಿಯಾಗಿತ್ತು ಅಂತಲೂ ಹೇಳ್ತಾರೆ. ದೊಡ್ಡವರ ಸಭೆ ಕೂಡ ಅಷ್ಟೇ ಚಂದ ಇರ್ತದೆ, ಅಷ್ಟೇ ಒಳ್ಳೆಯದಾಗಿರ್ತದೆ ಅಂತ. ಹಾಗಾಗಿ ಆ ಬ್ರಹ್ಮನ ಸಭೆ ಯಾವ ರೀತಿಯಾಗಿತ್ತು ಅಂತ ಇಲ್ಲಿ ಹೇಳ್ತಾರೆ. ಷಟ್ಪದೋದ್ಗೀತ ಮಧುರಾಂ ಸಾಮಗೈ ಸಮುದೀರಿತಾಂ ಶ್ರೇಯಸ್ಕರೀಂ ಅಮಿತ್ರಗ್ಧೀಂ ದೃಷ್ಟ್ವಾ ಸಂಜಹುಶ್ರುಸ್ತದಾ ರುಚೋ ಜಪಹೋಮ ಪರ ಮುಖ್ಯ ದದೃಶು ಕಶ್ಯಪಾತ್ಮಜ ತಸ್ಯಾಂ ಸಭಾಯಾಮಾಸ್ತೆ ಸ ಬ್ರಹ್ಮ ಲೋಕಪಿತಾಮಹಃ. ಎಲ್ಲ ವೇದಗಳಿಂದ ಅವನು ಅಲ್ಲಿ ಪಠಣೆ ಆಗ್ತಾ ಇದೆ ಅಂತೆ. ಅಂದರೆ 4 ವೇದ ಅಂತೇನು ಹೇಳ್ತೇವೋ ಅಂತಹ ವೇದಗಳಿಂದ ಪಠಣೆ ಆಗ್ತಾ ಇದೆ ಅಂತೆ. ಎಲ್ಲರೂ ಕೂಡ ಸಾಮಗಾನವನ್ನು ಮಾಡ್ತಾ ಇದ್ದಾರಂತೆ, ಹಾಡ್ತಾ ಇದ್ದಾರಂತೆ, ದೇವರ ಮಹಿಮೆಯನ್ನು ಹಾಡ್ತಾ ಇದ್ದಾರಂತೆ. ಎಲ್ಲರೂ ಜಪ ಹೋಮ ಇತ್ಯಾದಿಗಳಲ್ಲಿ ಮನಸ್ಸನ್ನು ಮಾಡಿದ್ದಾರಂತೆ. ಹಾಗಾಗಿ ಅಂಥವರು ಕಶ್ಯಪಾತ್ಮಜರು ಅಂದರೆ ದೇವತೆಗಳು ಅಲ್ಲಿಗೆ ಹೋಗ್ತಾರಂತೆ. ಕಶ್ಯಪನ ಮಕ್ಕಳು ಕಶ್ಯಪಾತ್ಮಜರು ದೇವತೆಗಳು ಅಲ್ಲಿಗೆ ಹೋಗಿ ಹೇಳ್ತಾರಂತೆ, ಸುರಾಸುರಗುರು ಶ್ರೀಮಾನ್ ವಿದ್ಯೆಯ ವೇದಮಾಯ ಉಪಾಸಂತಜ ತತ್ರೈವ ಪ್ರಜಾನಾಂ ಪತಯ ಪ್ರಭುಂ. ಅಲ್ಲಿ ಉಪಾಸನೆ ಮಾಡಿದಂತೆ, ಮೊದಲು ಹೇಳುವುದಕ್ಕಿಂತ ಮುಂಚೆ ದೊಡ್ಡವರಲ್ವಾ, ಹಾಗಾಗಿ ಅವನ ಉಪಾಸನೆಯನ್ನು ಮಾಡಬೇಕು. ಹಾಗಾಗಿ ಆ ದೇವತೆಗಳೆಲ್ಲ ಅವನ ಉಪಾಸನೆಯನ್ನು ಮಾಡಲಿಕ್ಕೆ ಶುರು ಮಾಡಿದಂತೆ. ಅಲ್ಲಿ ಹೇಳ್ತಾರೆ, ದಕ್ಷ ಪ್ರಚೇತ ಪುಲಹೋ ಮರೀಚಿಶ್ಚ ಪುದ್ವಿಜೋತ್ತಮ ಭೃಗುರತ್ರೇವ ಶಿಷ್ಟಶ್ಚ ಗೌತಮೋ ನಾರದಸ್ತಥಾ. ಅಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳುವಾಗ ಅಲ್ಲಿ ಆ ಒಂದು ಲೀಸ್ಟನ್ನೇ ಮಾಡ್ತಾರೆ ಯಾರೆಲ್ಲ ಇದ್ರು ಅಂತ.
ದಕ್ಷ, ಪ್ರಚೇತ, ಪುಲಹ, ಮರೀಚಿ, ಭೃಗು, ಅತ್ರಿ, ವಸಿಷ್ಠ, ಗೌತಮ, ನಾರದ, ಇನ್ನು ವಾಯು, ತೇಜಸ್ಸಭಿಮಾನಿ ದೇವತೆ, ಶಬ್ದಕ್ಕೆ ಅಭಿಮಾನಿ ದೇವತೆ ಇತ್ಯಾದಿ ತುಂಬ ದೇವತೆಗಳು ಅಲ್ಲಿ ಇದ್ರಂತೆ. ಅಲ್ಲಿ ಇನ್ನು ಶುಕ್ರ, ಬೃಹಸ್ಪತಿ, ತುಂಬ ಜನರ ಹೆಸರನ್ನು ಹೇಳ್ತಾರೆ. ಆಗ ತಾಂ ಪ್ರವಿಶ್ಯ ಸಭಾಂ ದಿವ್ಯಾ ಬ್ರಹ್ಮಣ ಸರ್ವಕಾಮಿಕಾಂ ಕಶ್ಯಪಸ್ತ್ರಿದಶೈ ಸಾರ್ಧಂ ಪುತ್ರೈ ಧರ್ಮಭೃತಾಂ ವರಹ ಸರ್ವತೇಜೋಮಯೀಂ ದಿವ್ಯಾಂ ಬ್ರಹ್ಮಶ್ರೀ ಗಣಸೇವಿತಾಂ ಬ್ರಾಹ್ಯಶ್ಚ ಶ್ರಿಯಸೇವ್ಯಮಾನಾನಾಂ ಅಚಿಂತ್ಯಾಂ ವಿಗತಕ್ಲಮಾಂ. ಅಲ್ಲಿ ಅಷ್ಟೆಲ್ಲ ಋಷಿಗಳಿದ್ದರು. ಆಗ ಅಂತಹ ಸಭೆಯನ್ನು ಇವರು ಪ್ರವೇಶಿಸ್ತಾರಂತೆ. ಆ ದೇವತೆಗಳೆಲ್ಲ ಅಂತಹ ಸಭೆಯನ್ನು ಪ್ರವೇಶಿಸಿ ವಿಗತ ಕಲ್ಮಶರಾಗಿ, ಅಂದರೆ ವಿಗತ ಕಲ್ಮಶರು ಅಂತ ಹೇಳಿದರೆ ಯಾವುದೇ ದೋಷ ಇಲ್ಲದಂತಾಗಿ ಅಂತ. ಒಂದು ದೊಡ್ಡವರ ಹತ್ರ ನಾವು ಹೋಗ್ತೇವೆ ಅಂತಾದರೆ ನಮ್ಮ ದೋಷವನ್ನು ನಾವು ತೆಗೆದುಕೊಳ್ಬೇಕು. ಆ ಬ್ರಹ್ಮ ಎಷ್ಟು ದೊಡ್ಡವ, ಇಡೀ ಜಗತ್ತಿನ ಸೃಷ್ಟಿಕರ್ತ, ಹಾಗಾಗಿ ಅವನ ಹತ್ರ ಹೋಗ್ತಾ ಇದ್ದೇವೆ ಅಂತ ಆಗುವಾಗ ನಾವೆಲ್ಲ ದೋಷವನ್ನು ಕಳ್ಕೊಂಡು ಹೋಗ್ಬೇಕು. ಹಾಗಾಗಿ ಆ ದೇವತೆಗಳೆಲ್ಲ ತಮ್ಮ ದೋಷವನ್ನೆಲ್ಲ ಕಳ್ಕೊಂಡು ಹೋದ್ರಂತೆ. ದೃಷ್ಟ್ವಾ ತತಾನ್ ಸುರಾನ್ ಸರ್ವಾನ್ ಕಶ್ಯಪೇನ ಸಹ ಗತಾನ್ ಆಹ ಬ್ರಹ್ಮ ಮಹಾತೇಜ ದೇವಾನಾಂ ಪ್ರಭುರೀಶ್ವರ. ಆಗ ಎಲ್ಲ ಆ ದೇವತೆಗಳನ್ನು, ಹಾಗೆಯೇ ಕಶ್ಯಪರು ಕೂಡ ಹೋಗಿದ್ರಲ್ವಾ, ಆ ಕಶ್ಯಪರನ್ನು ಕೂಡ ನೋಡಿ ಆ ಬ್ರಹ್ಮ ಈ ಮಾತನ್ನು ಹೇಳ್ತಾನಂತೆ. ಯದರ್ಥಮಿಹ ಸಂಪ್ರಾಪ್ತ ಭವಂತಃ ಸರ್ವ ಏವ ಹಿ ಚಿಂತಯಾಮ್ಯಹಮಪ್ಯಘ್ರೆ ತದರ್ಥಂ ಚ ಮಹಾಬಲ ಭವಿಷ್ಯತಿ ಚ ವಸ್ಸರ್ವೇ ಕಾಂಕ್ಷಿತಂ ಯಸ್ಸುರೋತ್ತಮ ಬಲೇರ್ದಾನವ ಮುಖ್ಯಸ್ಯ ಯೋಸ್ಯ ಜೇತಾ ಭವಿಷ್ಯತಿ. ನೀವು ಯಾಕೆ ಬಂದಿದ್ದೀರಿ ಅಂತ ನಂಗೆ ಗೊತ್ತಾಗಿದೆ. ನಿಮ್ಮ ಸಮಸ್ಯೆ ಏನು ಅಂತ ಅದೇ ದೊಡ್ಡವರ ಲಕ್ಷಣ. ನಮ್ಮ ಸಮಸ್ಯೆ ಏನಂತ ನಾವು ಹೇಳುವುದಕ್ಕಿಂತ ಮುಂಚೆನೇ ಅವರು ಉತ್ತರವನ್ನು ಕೊಡ್ತಾರೆ. ಆಗ ಬ್ರಹ್ಮ ಹೇಳ್ತಾನೆ, ನೀವು ಯಾಕೆ ಬಂದಿದ್ದೀರಿ ಅಂತ ನಂಗೆ ಗೊತ್ತುಂಟು. ಈಗ ನಿಮಗೆ ಏನು, ನಿಮ್ಮ ಆಕಾಂಕ್ಷೆ ಏನು? ಬಲಿ ಸೋಲ್ಬೇಕಂತಲ್ವಾ? ಬಲಿ ಸೋಲ್ಬೇಕಂತಂದ್ರೆ ಒಬ್ಬರಿಂದ ಮಾತ್ರ ಸಾಧ್ಯ, ಮತ್ತಾರಿಂದಲೂ ಸಾಧ್ಯ ಇಲ್ಲ. ಅದು ಎಂತವಾ ಕೇಳಿದರೆ, ನ ಕೇವಲಂ ಸುರಾದೀನಾಂ ಗತಿರ್ಮಮ ಸ ವಿಶ್ವಕೃತ್ ತ್ರೈಲೋಕ್ಯಸ್ಯಾಪಿ ನೇತಾ ಚ ದೇವಾನಾಮಿ ಸ ಪ್ರಭು ಯ ಪ್ರಭು ಸರ್ವಲೋಕಾನಾಂ ವಿಶ್ವೇಶಶ್ಚ ಸನಾತನ ಪೂರ್ವಜೋಯಂ ಸದಾಪ್ಯಾಹು ಆದಿದೇವಂ ಸನಾತನಂ. ಯಾರು ವಿಶ್ವಕ್ಕೆ ನನ್ನ ತಂದೆ ಇದ್ದಾನಲ್ವ ಒಬ್ಬ, ನನಗೆ ಆಜ್ಞೆ ಮಾಡಿದ ಸೃಷ್ಟಿ ಮಾಡಬೇಕಂತ, ಅವನಿಂದ ಮಾತ್ರ ಈ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅವನು ಸನಾತನ, ಯಾವಾಗಲೂ ಇರುವವನು. ಅವನಿಗೆ ಇಂಥ ಸಮಸ್ಯೆಗಳನ್ನೆಲ್ಲ ತುಂಬ ನೋಡಿದ್ದಾನೆ, ಯಾವಾಗಲೂ ಇದ್ದಾನಲ್ವಾ, ಅವನು ಖಂಡಿತ ಇದನ್ನು ನಿಮಗೆ ಗೆಲ್ಲಿಸಿ ಕೊಡ್ತಾನೆ. ಹಾಗಾಗಿ ಅವನ ಆದಿದೇವ. ನಾವು ಯಾರ್ಯಾರಿಗೂ ಆದಿದೇವ ಅಂತ ಹೇಳ್ತೇವೆ, ಆದರೆ ಮುಖ್ಯವಾಗಿ ಆದಿದೇವ ಹೇಳಿದರೆ ಅವನು ದೇವತೆಗಳಿಗೆ ದೇವ. ಅದು ಯಾರು? ಅವನಿಂದ ಮಾತ್ರ ಬಲಿಗೆ ಸೋಲಿಕ್ಕೆ ಸಾಧ್ಯ. ತಂ ದೇವಾಪಿ ಮಹಾತ್ಮಾನಂ ನ ವಿದು ಕೋಪ್ಯಸೌ ವಿತಿ ದೇವಾನಸ್ಮಾನ್ ಶ್ರುತಿಂ ವಿಶ್ವಂ ಸವೇತಿ ಪುರುಷೋತ್ತಮ ತಸ್ಯೇತು ಪ್ರಸಾದೇನ ಪ್ರವಕ್ಷೇ ಪರಮಾಂ ಗತಿಂ ಯತ್ರ ಯೋಗಂ ಸಮಸ್ಯಾತ ಸಮಸ್ಥಾಯ ತಪಶ್ಚರತಿ ದುಶ್ಚರಂ. ಅವನು ಎಂಥವನು ಕೇಳಿದರೆ ಅವನನ್ನು ದೇವತೆಗಳು ಕೂಡ ತುಂಬ ಅವನನ್ನು ತಿಳಿಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೂ ಕೂಡ ಅವನ ಅಪ್ರಮೇಯ. ಎಷ್ಟು ತಿಳಿದರೂ ಕೂಡ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಅಂಧ, ಅವನ ಆನೆಯನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ಅವನು ಎಷ್ಟಂತ ಆನೆಯನ್ನು ತಿಳಿತಾನೆ? ಏನೋ ಮನಸ್ಸಲ್ಲಿ ಅಂದ್ಕೊಳ್ತಾನೆ, ಈ ರೀತಿಯಾಗಿದೆ ಅಂತ. ದೇವತೆಗಳು ಕೂಡ ಅಷ್ಟೇ ಕತೆ. ಆ ದೇವತೆಗಳು, ಆ ಪರಮಾತ್ಮ, ಅವನ ಶಕ್ತಿ ಅಚಿಂತ್ಯ, ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅವು ಎಷ್ಟಂದ್ರೆ ತಿಳಿಲಿಕ್ಕೆ ಸಾಧ್ಯ ಉಂಟು? ಅದು ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ಪಾರ ಅಂತ ಇಲ್ಲ ಅದಕ್ಕೆ. ನಾನು ಸಮುದ್ರವನ್ನು ತಿಳಿತೇನೆ ಅಂತ ಹೇಳಿಕ್ಕೆ ಸಾಧ್ಯ ಉಂಟಾ? ಸಮುದ್ರ ಅದನ್ನು ನಾವು ಸರಿ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಬೋದಲ್ವಾ? ಹಾಗೇನೆ ಆ ದೇವತೆಗಳು ಕೂಡ ಆ ನಾರಾಯಣನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿಬೋದು ಅಂತ ಆ ಬ್ರಹ್ಮ ಹೇಳ್ತಾನಂತೆ. ಅಂಥವನಿಂದ ಬಲಿ ಸೋಲ್ತಾನೆ ಅಂತ ಬ್ರಹ್ಮ ಹೇಳ್ತಾನಂತೆ. ನೀವು ಎಲ್ಲಿ ಹೋಗ್ಬೇಕು ಹೇಳಿದ್ರೆ, ಕ್ಷೀರೋದಸ್ಯೋತ್ತರೇ ಕೂಲೆ ಉದೀಚ್ಯಾಂ ದಿಶಿ ವಿಶ್ವಕೃತ್ ಅಮೃತಂ ನಾಮ ಪರಮಂ ಸ್ಥಾನಮಾಹುರ್ಮನೀಷಿಣ ಭವಂತಸ್ತತ್ರ ವೈಗತ್ವಾ ತಪಸಾ ಶಂಶಿತವ್ರತ ಅಮೃತಂ ಸ್ಥಾನಮಾಸಾದ್ಯ ತಪಶ್ಚ ದುಶ್ಚರಂ. ನೀನೀಗ ಇಲ್ಲಿಂದ ಉತ್ತರ ದಿಕ್ಕಿಗೆ ಹೋಗ್ಬೇಕು. ನೀವು ಇಲ್ಲಿ ಬಂದಿದ್ದೀರಲ್ಲ, ನನ್ನ ಸದನಕ್ಕೆ ಬಂದಿದ್ದೀರಲ್ವಾ, ಇಲ್ಲಿಂದ ಉತ್ತರ ದಿಕ್ಕಿಗೆ ಹೋಗ್ಬೇಕು. ನೀವು ಉತ್ತರ ದಿಕ್ಕಿಗೆ ಹೋದರೆ ಅಲ್ಲಿ ಕ್ಷೀರ ಸಮುದ್ರ ಸಿಗ್ತದೆ. ಆ ಕ್ಷೀರ ಸಮುದ್ರದ ಉತ್ತರ ಭಾಗದಲ್ಲಿ ಯಾರಿದ್ದಾನೆ ಕೇಳಿದರೆ ಆ ಶೇಷಾಯದ ನಾರಾಯಣ ಇದ್ದಾನೆ. ನೀವು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ತಾರಂತೆ. ಆಗ ನೀವು ಅಲ್ಲಿಗೆ ಹೋಗಿ ಅಮೃತನಾದಂತಹ ಅವನನ್ನು ತಪಸ್ಸು ಮಾಡಿ. ಅಮೃತ ಅಂತ ಹೇಳಿದರೆ ಮೃತ ಇಲ್ಲದವನು, ಅಂದರೆ ಯಾರಿಗೆ ನಾಶನೇ ಇಲ್ವೋ ಅವನು ಅಮೃತ. ಹಾಗಾಗಿ ಅಂತಹವನ ಹತ್ರ ಹೋಗಿ ನೀವು ತಪಸ್ಸನ್ನು ಮಾಡಿ ಅಂತ ಹೇಳ್ತಾರಂತೆ ಬ್ರಹ್ಮದೇವರು. ಆಗ ತದಶ್ರೋಷಿತ ಸಂಗುಷ್ಠ ಸ್ನಿಗ್ಧ ಗಂಭೀರ ನಿಸ್ವನ ಉಷ್ಣಾಂತೆ ತೋಯದ ಸೇವಾ ತೋಯಪೂರ್ಣಸಿ ನಿಸ್ವನ. ಒಂದು ಚಂದದ ಒಂದು ಉಪಮೆಯನ್ನು ಕೊಡ್ತಾರೆ ನಮ್ಗೆ ಅರ್ಥ ಆಗುವ ಹಾಗೆ. ಏನು ಕೇಳಿದರೆ,
ಅಲ್ಲಿ ಹೋದರೆ ಅವನು ಕ್ಷೀರ ಸಮುದ್ರಕ್ಕೆ ಹೋದ ಅಂತೆ. ಅಲ್ಲಿ ನೋಡಿದರೆ ಒಂದು ಗಂಭೀರವಾದ ಸ್ವರ ಬರ್ತಾ ಇದೆ ಅಂತೆ, ಬಹಳ ದೊಡ್ಡದಾದ ಸ್ವರ ಬರ್ತಾ ಇದೆ. ಯಾವ ರೀತಿಯಾಗಿ ಕೇಳಿದರೆ, ಬೇಸಿಗೆ ಕಾಲದ ಕೊನೆಯಲ್ಲಿ ಒಂದು ನೀರು ತುಂಬಿರುವಂತಹ ಮೋಡ ಯಾವ ರೀತಿಯಾಗಿ ಸದ್ದು ಮಾಡ್ತದೋ ಅಂತಹ ಧ್ವನಿ ಅಂತ. ಇದು ನಮಗೂ ಗೊತ್ತಿದೆ, ಯಾವಾಗ ಮೋಡ ಯಾವಾಗ ತುಂಬ ಗರ್ಜಿಸದೆ ಕೇಳಿದರೆ ಬೇಸಿಗೆ ಕಾಲದ ಅಂತ್ಯದಲ್ಲಿ ತುಂಬ ಗರ್ಜಿಸುವಂಥದ್ದು. ಅಂತಹ ಅದು ಇನ್ನೂ ಗಟ್ಟಿಯಾಗಿ ಗರ್ಜಿಸ್ತಾ ಇರ್ತದೆ ಆ ಕ್ಷೀರ ಸಮುದ್ರದಲ್ಲಿ, ಸ್ವರಗಳು ಬರ್ತಾ ಇತ್ತಂತ. ಅದಕ್ಕಿಂತ ಹೆಚ್ಚು ಅಂತಹ ಒಂದು ಉಪಮೆಯನ್ನು ಕೊಡ್ತಾರೆ, ನಮ್ಗೆ ಗೊತ್ತಾಗಬೇಕು ಅಂತ. ಹಾಗಾಗಿ ಅಂತಹ ಕ್ಷೀರ ಸಮುದ್ರಕ್ಕೆ ಆ ದೇವತೆಗಳೆಲ್ಲ ಹೋಗ್ತಾರಂತೆ. ದಿವ್ಯಾಂ ಸತ್ಯಕರೀಂ ಸತ್ಯಾಂ ಸರ್ವಕಲ್ಮಶನಾಶಿನೀಂ ಸರ್ವದೇವಾದಿದೇವಸ್ಯ ತತೋಸೋ ಭಾವಿತಾತ್ಮನ ತಸ್ಯ ವ್ರತ ಸಮಾಪ್ತ್ಯಾಂ ತು ಯೋಗ ವ್ರತ ವಿಸರ್ಜನೆ ಅಮೋಘಂ ತಸ್ಯ ದೇವಸ್ಯ ವಿಶ್ವತೇಜೋ ಮಹಾತ್ಮನ. ಅಂದರೆ ಇದು ಬ್ರಹ್ಮದೇವ ರೀತಿಯಾಗಿ ಹೇಳ್ತಾ ಇದ್ದಾರೆ, ನೀವು ಮುಂದೆ ಇಲ್ಲಿಗೆ ಹೋಗಬೇಕು, ಅಲ್ಲಿಗೆ ಹೋದರೆ ಅಂತ ಸ್ವರ ಬರ್ತಾ ಇರ್ತದೆ, ನೀವು ಅಲ್ಲಿಗೆ ಹೋಗಿ ಅವನನ್ನು ತಪಸ್ಸು ಮಾಡಬೇಕು, ಆ ನಾರಾಯಣನ ಬಗ್ಗೆ ತಪಸ್ಸು ಮಾಡಬೇಕು. ಅಲ್ಲಿ ತಪಸ್ಸು ಮಾಡಿದರೆ ಅವನು ಸಂತುಷ್ಟನಾಗ್ತಾನೆ, ಸಂತುಷ್ಟನಾಗಿ ಈ ಮಾತನ್ನು ಹೇಳ್ತಾನೆ ಅಂತ ಹೇಳ್ತಾರೆ. ಕಸ್ಯ ಕಿಂ ವೋ ವರಂ ದೇವ ದದಾಮಿ ವರದ ಸ್ಥಿತಃ ಸ್ವಾಗತಂ ವಸುರ ಶ್ರೇಷ್ಠ ಮಸಮೀಪಮುಪಾಗತಾ. ನೀವು ಅಲ್ಲಿ ಹೋದರೆ ಉಂಟಲ್ವಾ, ನಿಮಗೆ ನಾರಾಯಣ ಕೇಳ್ತಾನೆ, ಬ್ರಹ್ಮ ಹೇಳುವಂಥ ಮಾತಿದು. ನೀವು ಅಲ್ಲಿಗೆ ಹೋದರೆ ನಾರಾಯಣ ಕೇಳ್ತಾನಂತೆ. ಏನು ಕೇಳಿದರೆ, ನೀವು ಬಂದಿದ್ದೀರಾ, ನಿಮ್ಗೆ ಏನು ಬರಬೇಕು, ನಿಮ್ಗೆ ಏನು ಬರಬೇಕು ನಾ ಕೊಡ್ತೇನೆ, ನಿಮಗೆ ಹೊರ ಕೊಡಲಿಕ್ಕೆ ನಾನು ಸ್ಥಿತನಾಗಿರುವವ ಅಂತೆಲ್ಲ ಈ ರೀತಿಯಾಗಿ ಆ ನಾರಾಯಣ ಹೇಳ್ತಾನಂತೆ. ಈ ರೀತಿಯಾಗಿ ಹೇಳಿ ಈ ಮಾತನ್ನು ಕೇಳಿ, ಆ ಬ್ರಹ್ಮನಿಂದ ಮಾತು ಕೇಳಿ, ತಥೋ ಯದಿ ಕಶ್ಯಪಶ್ಚ ಗೃಹ್ಣೀಯಾತಾಂ ವರಂ ತದಾ ಪ್ರಣಮ್ಯ ಶಿರಸಾ ಪಾದು ತಸ್ಮೈ ದೇವಾಯ ಧೀಮತೆ. ಈ ರೀತಿಯಾಗಿ ಕೇಳಿ ಅವರು ಮುಂದೆ ಹೊರಡ್ತಾರಂತೆ. ಬ್ರಹ್ಮನಿಗೆ ಮೊದಲು ನಮಸ್ಕಾರ ಮಾಡ್ತಾರೆ, ನಿನ್ನ ಆಶೀರ್ವಾದ ಬೇಕು, ದೊಡ್ಡವರ ಹತ್ರ ನಾವು ನಿನ್ನಕ್ಕಿಂತ ದೊಡ್ಡವರ ಹತ್ರ ಹೋಗ್ತಾ ಇದ್ದೇವೆ, ಹಾಗಾಗಿ ನಿನ್ನ ಒಂದು ಆಶೀರ್ವಾದ ಇದ್ದರೆ ನಾವು ಚೆಂದ ಮಾಡಿ ಅವನಲ್ಲಿ ಮಾತನ್ನು ನಿವೇದಿಸ್ತೇವೆ, ಇಲ್ಲಾಂದರೆ ನಾವು ಒಂದು ಹೇಳಲಿಕ್ಕೆ ಹೋಗಿಲ್ಲ, ಎರಡಾದರೆ ಕಷ್ಟ, ಹಾಗಾಗಿ ನಿನ್ನ ಒಂದು ಮೊದಲು ಆಶೀರ್ವಾದ ಇರಲಿ ಅಂತ ಕೇಳ್ತಾರಂತೆ. ಆಗ ಭಗವಾನೇವ ನಃ ಪುತ್ರೋ ಭವಿಷ್ಯತಿ ಪ್ರಸೀದನ ಉಕ್ತಶ್ಚ ಪರಯಾವಾಚ ತಥಾಸ್ತು ಇತಿ ಸವಕ್ಷತಿ. ಇದನ್ನು ಮಾತು ಹೇಳ್ತಾನೆ. ಏನು ಕೇಳಿದರೆ, ನೀವು ಮೊದಲು ಏನು ಕೇಳಬೇಕು ಹೇಳಿದರೆ, ಭಗವಾನೇವ ನಃ ಪುತ್ರ, ನೀವು ಮೊದಲು ನನ್ನ ಖುಷಿ ಆಗಬೇಕು, ನಾರಾಯಣನೇ ನೀನು ಮೊದಲು ನನ್ನ ಬಗ್ಗೆ ಖುಷಿ ಆಗಬೇಕು, ನಾವು ತಪಸ್ಸು ಮಾಡಿದ್ದೇವೆ, ನನ್ನ ಬಗ್ಗೆ ಮೊದಲು ಖುಷಿ ಆಗು. ಆಗ ನೀ ಏನು ಕೇಳಬೇಕು ಕೇಳಿದರೆ, ನೀನೇ ನನಗೆ ಪುತ್ರನಾಗಿ ಬರಬೇಕು ಅಂತ ಕೇಳಬೇಕು ಅಂತ ಹೇಳ್ತಾರೆ. ನೀನೇ ನಮಗೆ ಪುತ್ರನಾಗಿ ಬಂದರೆ ನಮ್ಮ ಎಲ್ಲ ಕ್ಲೇಶ ಪರಿಹಾರ ಆಗ್ತದೆ. ಪುತ್ರನಿಗೆ ಪುತ್ರ ಅಂತ ಯಾಕೆ ಹೆಸರು, ನಾವು ಮಗನಿಗೆ ಪುತ್ರ ಅಂತ ಹೆಸರು ಹೇಳ್ತೇವೆ. ಏನು ಕೇಳಿದರೆ, ಪುತಾತ್ರಾಯತೆ, ಅಂದರೆ ಸಂಕಷ್ಟದಿಂದ ಪಾರು ಮಾಡ್ತಾನೆ ಅಂತ, ಅಂದರೆ ಪುತಿನಾಮ ನರಕ ಅಂತ ಹೇಳುವಂಥದ್ದು. ಅಷ್ಟೇ ಅಲ್ಲದೆ ಸಂಕಷ್ಟದಿಂದ ಪಾರು ಮಾಡ್ತಾನೆ, ಹಾಗಾಗಿ ಅವನು ಪುತ್ರ. ಹಾಗಾಗಿ ನೀನೇ ನಮಗೆ ಪುತ್ರನಾಗಿ ಬರಬೇಕು, ಆಗ ಸಂಕಷ್ಟದಿಂದ ಪಾರು ಮಾಡುವವನಾಗ್ತಿ, ನಮ್ಮ ಏನು ಸಂಕಷ್ಟ ಇದೆ ಅದನ್ನು ಪಾರು ಮಾಡುವವನಾಗ್ತಿ ಅಂತ ಹೇಳ್ತಾರೆ. ಆಗ ದೇವಾ ಭ್ರುವಂತಿ ತೇ ಸರ್ವೇ ಕಶ್ಯಪೋದಿತಿರೇ ವಚ ತಥಾ ಸ್ಥಿತಿಸುರಾ ಸರ್ವೇ ಪ್ರಣಮ್ಯ ಶಿರಸಾ ಪ್ರಭುಂ ಶ್ವೇತದ್ವೀಪಂ ಸಮುದ್ದಿಶ್ಯ ಗತಾ ಸೌಮ್ಯದಿಶಂ ಪ್ರತಿ. ಆನಂತರ ಅವರೆಲ್ಲ ಆ ಶ್ವೇತದೀಪಕ್ಕೆ ಹೋಗ್ತಾರಂತೆ. ಶ್ವೇತದೀಪ ಅಂತ ಹೇಳಿದ್ರೆ ಆ ವೈಕುಂಠ ಸ್ಥಾನ, ಅಲ್ಲಿಗೆ ಹೋಗ್ತಾರಂತೆ. ಅಲ್ಲಿ ಹೋಗಿ ತೇ ಚಿರೇಣೇವ ಸಂಪ್ರಾಕ್ತ ಕ್ಷೀರೋದಂ ಸರಿತಾಂ ಪತಿಂ ಯಥೋದಿಷ್ಟಂ ಭಗವತಾ ಬ್ರಹ್ಮಣ ಸತ್ಯವಾದಿನಾ ತೇ ಕ್ರಾಂತ ಸಾಗರಾನ್ ಸರ್ವಾನ್ ಪರ್ವತಾಂಶ ಸಕಾನನಾನ್ ನದೀಂಶ ವಿವಿಧಾ ದಿವ್ಯಾ ಪೃಥಿವ್ಯಾಂ ತೇ ಸುರೋತ್ತಮಾ. ಅಲ್ಲಿ ಮೊನ್ನೆ ನಾವು ನೋಡಿದ್ವಲ್ವಾ, ಆ ಮೋಕ್ಷದ ಎಷ್ಟು ದೂರ ಹೋಗ್ಬೇಕು ಕ್ಷೀರಸಾಗರಕ್ಕೆ ಅಂತ. ಅಲ್ಲಿ ತುಂಬ ಪರ್ವತಗಳಿವೆ, ಅದಕ್ಕಿಂತ ಎರಡು ಪಟ್ಟು ಜಾಸ್ತಿಯಾದ ಪರ್ವತಗಳಿವೆ ಅಂತ ನೋಡಿದ್ವಿ ನಾವು. ಅಲ್ಲಿ ಅದನ್ನು ಹೇಳುವಾಗ ಇಲ್ಲಿ ಹೇಳ್ತಾರೆ, ಆ ದೇವ ಸತ್ಯಲೋಕವನ್ನು ಮೀರಿ ಎಲ್ಲ ಪರ್ವತಗಳನ್ನು ನದಿಗಳನ್ನೆಲ್ಲ ದಾಟಿ ಆ ಕ್ಷೀರಸಾಗರಕ್ಕೆ ಹೋಗ್ತಾರಂತೆ. ಅಲ್ಲಿ ನೋಡ್ತಾರಂತೆ, ಅಮೃತಂ ಸ್ಥಾನಮಾಸಾಜ್ಯ ಕಶ್ಯಪೇನ ಮಹಾತ್ಮನ ದೀಕ್ಷಿತ ಕಾಮದಂ ದಿವ್ಯಂ ವ್ರತಂ ವರ್ಷಸಹಸ್ರಕಂ ಪ್ರಸಾದಾರ್ಥಂ ಸುರೇಶಾಯ ತಸ್ಮೈ ಯೋಗಾಯ ಧೀಮತೆ ನಾರಾಯಣಾಯ ದೇವಾಯ ಸಹಸ್ರಾಕ್ಷಾಯ ಭೂತಯೇ. ಆಗ ಅವರೆಲ್ಲ ತಪಸ್ಸಿಗೆ ನಿಂತರಂತೆ. ತಪಸ್ಸಿಗೆ ನಿಂತು, ಹೇ ನಾರಾಯಣ ಸಹಸ್ರಾಕ್ಷ, ನಿಮಗೆ 1000 ಕಣ್ಣು, ಹಾಗಾಗಿ 1000 ಕಣ್ಣು ಅಂತೇಳಿ 1000 ಕಣ್ಣಂತೆ, ಅವನಿಗೆ ತುಂಬ ಕಣ್ಣುಂಟು ಮಾರೆ ಅಂತ ನಾವು ಹೇಳ್ತೇವೆ. ಅಂದರೆ ಅವನಿಗೆ ಜಗತ್ತು ಎಲ್ಲ ಸರಿಯಾಗಿ ಕಾಣ್ತದೆ ಎನ್ನುವ ಅರ್ಥದಲ್ಲಿ ಅವನಿಗೆ 1000 ಕಣ್ಣು ಅಂತ ಹೇಳುವಂಥದ್ದು. ಅಂತಹ ಭೂತಿ ಸಂಪತ್ತಿನ ಸ್ವರೂಪನಾದ ನಿನಗೆ ದೇವ, ನಿನಗೆ ನಮಸ್ಕಾರ. ಆಗ ಅವರೆಲ್ಲ ಬ್ರಹ್ಮಚರ್ಯೇಣ ಮೌನೇನ ಸ್ಥಾನೇ ವೀರಾಸನೇನ ಚ ಕ್ರಮೇಣ ಸುರಾ ಸರ್ವೇ ತಪೌಗ್ರಂ ಸಮಾಸ್ಥಿತ ಕಶ್ಯಪಸ್ತತ್ರ ಭಗವಾನ್ ಪ್ರಸಾದಾರ್ಥಂ ಮಹಾತ್ಮನಃ ಉದೀರೇತ ವೇದೋಕ್ತಂ ಯಮಾಹು ಪರಮಂ ಸ್ತವಂ. ಆಗ
ಅವರೆಲ್ಲ ಆ ಬ್ರಹ್ಮಚರ್ಯನಿಂದ ಅವರೆಲ್ಲ ನಿಂತರಂತೆ. ಬ್ರಹ್ಮಚರ್ಯ ಅಂತ ಹೇಳುವಾಗ ಬ್ರಹ್ಮಣಿ ಚರತಿ ಅಂದರೆ ನನಗೆ ಭಗವಂತನೇ ಬೇಕು ಅನ್ನೋ ಬುದ್ಧಿಯಿಂದ ಅವರೆಲ್ಲ ತಪಸ್ಸು ಮಾಡಿದ್ರಂತೆ. ಮೌನದಿಂದ, ಅದು ಕೂಡ ಮೌನ ಅಂತ ಹೇಳಿದರೆ ನಾವು ಮಾತಾಡದೇ ಇರುವುದು ಅಂತ ಅನ್ನೋದಕ್ಕಿಂತ ಮನನ ಮಾಡುವಂಥದ್ದು, ಅಂದರೆ ಭಗವಂತನ ಗುಣಾದಿ ಚಿಂತನೆಯನ್ನು ಮನನ ಮಾಡುವಂಥದ್ದು. ಈ ರೀತಿಯಾಗಿ ವೀರಾಸನ ಅಂತ ಹೇಳಿದರೆ 2 ಕಾಲನ್ನು ಹಿಂದೆ ಮಾಡಿ ಕುತ್ಕೊಳ್ಳುವಂಥದ್ದು. ಹಾಗೆ ಯಾರಿಗೆ ನಿಂತು ಕಶ್ಯಪ ಒಂದು ಸ್ತುತಿಯನ್ನು ಮಾಡ್ತಾನಂತೆ. ಆ ಸ್ತುತಿ ನಾವು ಇದೆಲ್ಲ ಶ್ಲೋಕದ ರೂಪದಲ್ಲಿ ನೋಡಿದ್ವಲ್ಲ, ಅದು ಗದ್ಯದ ರೂಪದಲ್ಲಿ ಇದೆ. ಯಥಾಶಕ್ತಿ ಆ ಸ್ತುತಿಯನ್ನು ಚೆನ್ನಾಗಿ ಕೇಳೋಣ. ಒಂದು ಪುಟದಷ್ಟು ಅಲ್ಲಿ ಸ್ತುತಿಯನ್ನು ಮಾಡಿದ್ದಾನೆ. ನಾವು ಪುರಾಣದಲ್ಲಿ ಗದ್ಯವನ್ನು ಕೇಳುವಂಥದ್ದು ತುಂಬ ಕಮ್ಮಿ, ಶ್ಲೋಕದ ರೂಪದಲ್ಲಿ ಹೇಳಿ, ಅಂದರೆ ಪದ್ಯ ರೂಪದಲ್ಲಿ, ಶ್ಲೋಕದ ರೂಪದಲ್ಲಿ. ಇದು ಬರೀ ವಾಕ್ಯವನ್ನು ಪಠನೆ ಮಾಡ್ತಾ ಹೋಗುವಂಥದ್ದು. ಆ ರೀತಿಯಾಗಿ ಅವನು ಪಠನೆಯನ್ನು ಮಾಡ್ತಾನೆ. ಏನು ಹೇಳ್ತಾನೆ ನೋಡಿದರೆ, ನಮೋಸ್ತುತೆ ದೇವದೇವ ಏಕಶೃಂಗ ವೃಷಾರ್ಚೆ ಸಿಂಧು ವೃಷಾಕಪೆ ಸುರವೃಷ ಅನಾದಿ ಸಂಭವ ರುದ್ರ ಕಪಿಲ ವಿಶ್ವಕ್ಸೇನ ಸರ್ವಭೂತಪತೆ ಧ್ರುವ ಧರ್ಮ ವೈಕುಂಠ ವೃಷಾವರ್ಥ ಅನಾದಿ ಮಧ್ಯ ನಿಧನ ಧನಂಜಯ ಶುಚಿಶ್ರವ ಪೃಷ್ಣಿತೇಜ ನಿಜಜಯ ಅಮೃತೇಶಯ ಸನಾತನ ತ್ರಿಧಾಮ ತುಷಿತ ಮಹಾತತ್ವಲೋಕನಾಥ ಪದ್ಮನಾಭ ವಿರಿಂಚೆ ಬಹುರೂಪ ಅಕ್ಷರ ಹವ್ಯಭುಜ ಕಂಡ ಪರಶೋ ಶಕ್ರ ಮುಂಚಕೇಶ ಹಂಸ ಮಹಾದಕ್ಷಿಣ ಹೃಷಿಕೇಶ ಸೂಕ್ಷ್ಮ ಮಹಾನಿಯಮಧರ ವಿರಜ ರೋಗ ಪ್ರತಿಷ್ಠ ಅರೂಪ ಅಗ್ರಜ ಧರ್ಮಜ ಧರ್ಮನಾಭ ಗಭಸ್ತಿನಾಭ ಶತಕ್ರತುನಾಭ ಚಂದ್ರರಥ ಸೂರ್ಯ ತೇಜ ಸಮುದ್ರವಾಸ ಅಜಃ ಸಹಸ್ರಶಿರ ಸಹಸ್ರಪಾದ ಅಧೋಮುಖ ಮಹಾಪುರುಷ ಪುರುಷೋತ್ತಮ ಸಹಸ್ರಬಾಹೋ ಸಹಸ್ರಮೂರ್ತೆ ಸಹಸ್ರಾಸ್ಯ ಸಹಸ್ರಸಂಭವ ಸಹಸ್ರಸತ್ವಂ ತ್ವಮಾಹುಃ ಪುಷ್ಪಾಸ ಚರಮ ತ್ವಮೇವ ವಷಟ್ಕಾರಂ ತ್ವಮಾಹುಃ ಅಗ್ರ್ಯಂ ಮಖೇಶು ಪ್ರಾಶಿತಾರಂ ಸಹಸ್ರಧಾರಂ ಚ ಭೂಶ್ಚ ಭುವಶ್ಚ ಸ್ವಶ್ಚ ತ್ವಮೇವ ವೇದ ವೇದ್ಯ ಬ್ರಹ್ಮಶಯ ಬ್ರಾಹ್ಮಣ ಪ್ರಿಯ ತ್ವಮೇವ ದ್ಯೌರಸಿ ಮಾತಾ ಶಿರಾಸಿ ಧರ್ಮೋಸಿ ಹೋತಾ ಪೋತಾ ಮಂತಾ ನೇತಾ ಹೋಮಹೇತುಸ್ತ್ವಮೇವ ಅಗ್ರೆ ವಿಶ್ವಧಾಮ್ನಾ ತ್ವಮೇವ ದಿಗ್ಭಿಃ ಸುಭಾಂಡ ಇತ್ಯೋಜಸಿ ಇಜ್ಜೋಸಿ ಸುಮೇಧೋಸಿ ಸಮಿದಃ ತ್ವಮೇವ ಮತಿರ್ಗತಿರ್ದಾತಾ ತ್ವಮಸಿ ಮೋಕ್ಷೋಸಿ ಯೋಗೋಸಿ ಸೃಜಸಿ ದಾತಾ ಪರಮಯಜ್ಞೋಸಿ ಸೋಮೋಸಿ ದೀಕ್ಷಿತೋಸಿ ದಕ್ಷಿಣಾಸಿ ವಿಶ್ವಮಸಿ ಸ್ಥವಿರ ಹಿರಣ್ಯನಾಭ ನಾರಾಯಣ ತ್ರಿನಯನ ಆದಿತ್ಯ ವರ್ಣ ಆದಿತ್ಯ ತೇಜ ಮಹಾಪುರುಷ ಪುರುಷೋತ್ತಮ ಆದಿದೇವ ಸುವಿಕ್ರಮ ಪ್ರಭಾಕರ ಶಂಭೋ ಸ್ವಯಂಭೋ ಭೂತಾದಿ ಮಹಾಭೂತೋಸಿ ವಿಶ್ವಭೂತ ವಿಶ್ವಂ ತ್ವಮೇವ ವಿಶ್ವಗೋಪ್ಯಾಸಿ ಪವಿತ್ರಮಸಿ ವಿಶ್ವಭವ ಊರ್ಧ್ವಕ್ರಮ ಅಮೃತ ದಿವಸ್ಪತೆ ವಾಚಸ್ಪತೆ ಘೃತಾರ್ಚೆ ಅನಂತಕರ್ಮ ವಂಶ ಪ್ರಾಗ್ವಂಶ ವಿಶ್ವಪಾತಸ್ತ್ವಮೇವ ಅಂತ ಚೆನ್ನಾಗಿ ಆ ಗದ್ಯವನ್ನು ಹೇಳ್ತಾರೆ. ಯಾಕೆ ಕೇಳಿದರೆ, ಇದರ ಯಾಕೆ ಪಠನೆ ಮಾಡಬೇಕು ಕೇಳಿದರೆ, ಈ ಪಠನೆ ಮಾಡಿದ್ರಿಂದ, ಈ ಗದ್ಯದ ಪಠಣೆಯಿಂದ ಅವರಿಗೆ ವಾಮನನಂತಹ ಮಗ ಹುಟ್ಟಿದ ಅಂತ. ಹಾಗಾಗಿ ನಮಗೂ ಕೂಡ ಇಚ್ಛೆ ಇರ್ತದೆ, ಮುಂದೆ ಕೂಡ ಒಂದು ಬರ್ತದೆ, ಒಂದು ಸಂತಾನ ಇಚ್ಛೆ ಇರುವಾಗ ಈ ಕಶ್ಯಪ ಹೇಳಿದಂತಹ ನಾವು ಗದ್ಯವನ್ನು ಹೇಳಬೇಕು. ಆಗ ಒಳ್ಳೆಯ ಸಂತಾನ ಸಿಗ್ತದೆ ನಮಗೆ. ಈಗ ನಮಗೀಗ ಮಕ್ಕಳಾಗಲಿಕ್ಕಂತ ಇಲ್ಲ, ನಮಗೆ ಆ ವಯಸ್ಸು ದಾಟಿ ಆಗಿದೆ, ಇಲ್ಲಾಂದರೆ ನಮಗಿನ್ನೂ ಆ ವಯಸ್ಸೇ ಬರಲಿಲ್ಲ ಕೇಳಿದ್ರು ಕೂಡ ಮಗ ಅಂತ ಹೇಳುವಾಗ ಒಂದು ಜ್ಞಾನ ಅಂತ ಹೇಳ್ತಾರೆ. ನಮಗೆ ಒಳ್ಳೆಯ ಭಗವಂತನ ಜ್ಞಾನ ಬೇಕು ಅಂತಾದರೂ ಕೂಡ ಅಪತ್ಯನಿಗೆ ನಮಗೆ ಮಗನಾಗ್ತಾನೆ ಜ್ಞಾನ ಬಂದರೆ. ಯಾಕೆ ಗೊತ್ತುಂಟಾ, ನಮ್ಮಲ್ಲಿ ಅವನ ಜ್ಞಾನ ಬಂದರೆ, ಭಗವಂತ ಯಾರು ಅಂತ ಹೇಳಿದ್ರೆ ಅವನ ಯೋಚನೆಯನ್ನು ನಾವು ಮಾಡ್ತೇವೆ. ಹಾಗಾಗಿ ಅವನು ನಮ್ಮೊಳಗೆ ಬಂದರೆ ನಮ್ಮ ಮಗನಾದಾಗಂತ ಆಗ್ತದೆ ಭಗವಂತ ಕೂಡ. ಹಾಗಾಗಿ ನಮಗೆ ಒಳ್ಳೆಯ ಜ್ಞಾನ ಬೇಕಂತಾದರೂ ಕೂಡ ಈ ಗದ್ಯದ ಪಠಣೆಯನ್ನು ತುಂಬ ಒಳ್ಳೆಯ ಮಾಡಬೇಕು. ಯಥಾಶಕ್ತಿ ನೋಡೋಣ, ಅಲ್ಲಿ ತುಂಬ ದೇವರ ನಾಮವನ್ನು ಹೇಳಿದರು. ಆದರೂ ಕೂಡ ಕೆಲವು ನಾಮವನ್ನು ನೋಡಿದಾದ್ರೆ ದೇವದೇವ, ದೇವತೆಗಳಿಗೂ ದೇವರು ನೀನು. ಅಷ್ಟೇ ಅಲ್ಲದೆ ಸುರ ದೇವತೆಗಳಲ್ಲಿಯೇ ಶ್ರೇಷ್ಠ ವೃಷ, ಅವರನ್ನು ನಡೆಸುವವನು ನೀನು. ಹಾಗಾಗಿ ಅನಾದಿ ಸಂಭವ, ಯಾವತ್ತೋ ನೀನು ಇವತ್ತು ಹುಟ್ಟಿದ್ಯಂತ ಇಲ್ಲ, ನಿನಗೆ ಹುಟ್ಟೆ ಅಂತ ಇಲ್ಲ, ಅನಾದಿ ಕಾಲದಿಂದ ನೀ ಇದ್ದಿ. ರುದ್ರ ಅಂತನೂ ಅವನಿಗೆ, ನೀನು ರುದ್ರ ಅಂತ ನಾವೇನು ಹೇಳ್ತೇವೆ, ಅವನಲ್ಲಿ ರುದ್ರನಾಗಿ ನಿಂತು ಕೆಲಸ ಮಾಡಿಸುವವನು ನೀನು. ಅಷ್ಟೇ ಅಲ್ಲದೆ ರುದ್ರ ಅಂತ ಯಾಕೆ ಗೊತ್ತುಂಟ, ರುಜಂ ದ್ರಾವಯತಿ, ಅಂದರೆ ನಮ್ಮ ಏನು ಸಂಕಷ್ಟಗಳಿದೆ ಅದನ್ನು ತರಣೆ ಮಾಡುವುದರಿಂದ, ಅದನ್ನು ನಾಶ ಮಾಡುವುದರಿಂದ ಅವನಿಗೆ ರುದ್ರ ಅಂತ ಹೆಸರು. ವೈಕುಂಠ, ದೋಷವೇ ಇಲ್ಲದವ. ಇನ್ನು ಲೋಕನಾಥ, ಪದ್ಮನಾಭ, ಪದ್ಮವೇ ನಾಭದಲ್ಲಿದೆ. ವಿರಿಂಚಿ ಅಂತ ಹೇಳುವಾಗ ವಿರೇಚಯತಿ, ಅಂದರೆ ಈ ಜಗತ್ತನ್ನು ಸೃಷ್ಟಿ ಮಾಡಿದವ ನೀನು. ಇನ್ನು ಅಜಃ, ಹುಟ್ಟೇ ಇರದವ. ಭೂಶ್ಚ ಭುವಶ್ಚ ಸ್ವಶ್ಚ, ಭೂ ಅಂತ ಹೇಳಿದರೆ ಎಲ್ಲ ಕಡೆ ಇರುವವನು. ನಾವು ಹೇಳ್ತೇವೆ ಗಾಯತ್ರಿ ಜಪ ಮಾಡುವಾಗ ಭೂರ್ಭುವ ಸ್ವಹ, ಅಂದರೆ ಭೂಹು ಅಂತ ಹೇಳಿದರೆ ಎಲ್ಲ ಕಡೆ ಇರುವವನು. ಭುವಃ ಅಂತ ಹೇಳಿದರೆ ಸ್ವರೂಪಾನಂದವನ್ನು, ನಮ್ಮಲ್ಲಿ
ನಾವು ಹೊರಗಡೆ ಆನಂದ ಬೇಕು ಅಂತ ನೋಡ್ತೇವೆ, ಹೊರಗಡೆ ಆನಂದ ಇರುತ್ತದೆ, ನಮ್ಮ ಒಳಗೆ ಆನಂದ ಇರುವಂಥದ್ದು. ಹಾಗಾಗಿ ನಮ್ಮ ಒಳಗಡೆ ಇರುವ ಆನಂದವನ್ನು ತೋರಿಸುವವನು ಸ್ವಹ ಅಂತ ಹೇಳ್ತಾರೆ. ಇನ್ನು ಯಾರು ಭಗವಂತನನ್ನು ಅರ್ಚಿಸ್ತಾರೋ, ಅವನನ್ನು ಯೋಚನೆ ಮಾಡ್ತಾರೋ, ಅವನ ಬಗ್ಗೆ ಯೋಚನೆ ಮಾಡ್ತಾರೋ ಅವರಲ್ಲಿ ನೀನು ನೆಲೆ ನಿಲ್ಲಿಸ್ತಿ. ಹಾಗಾಗಿ ನೀನು ಭೂರ್ಭುವ ಸ್ವಹ ಅಂತ ಕರೆಯಲ್ಪಡ್ತಿ. ಹಾಗಾಗಿ ಧಾತ, ಜಗತ್ತನ್ನು ಸೃಷ್ಟಿ ಮಾಡಿದವ, ಹೊರದವ, ಹೆತ್ತವ, ಅಂದರೆ ಜಗತ್ತನ್ನು ಹೊತ್ತವ ಇವನು ಅಂತ ಹೇಳ್ತಾರೆ. ಹಾಗಾಗಿ ಈಗ ಆದಿತ್ಯವರ್ಣ, ಸ್ವಯಂಭೂ ಅಂತೆಲ್ಲ ಹೇಳಿ ವಿಶ್ವ ಅಂತ ಹೇಳ್ತಾ ವಿಷ್ಣುಸಹಸ್ರನಾಮದ ಮೊದಲ ಹೆಸರು ವಿಶದಿ ಸರ್ವತ್ರ ಇದು ವಿಶ್ವ, ಎಲ್ಲ ಕಡೆ ಯಾರು ಸೇರಿದ್ದಾನೋ ಅವನು ವಿಶ್ವ ಅಂತ ಹೇಳ್ತಾ ಚೆನ್ನಾಗಿ ಆ ನಾರಾಯಣನ ಸ್ತುತಿಯನ್ನು ತುಂಬ ಶ್ಲೋಕಗಳಲ್ಲಿ ಗದ್ಯದ ರೂಪದಲ್ಲಿ ಆ ಕಶ್ಯಪರು ಮಾಡ್ತಾರೆ. ವರಾರ್ತಿನಾಂ ವರದೋಸಿ ತ್ವಂ ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವ ಚ ಹೂಯತೆ ಚ ಪುನರ್ದ್ವಾಭ್ಯಾಂ ತುಂಬಂ ಹೋತ್ರಾತ್ಮನೇ ನಮಃ. ನಿನ್ನಲ್ಲಿ ಯಾಕೆ ಬಂದಿದ್ದೇವೆ ಗೊತ್ತುಂಟಾ? ಯಾರು ವರವನ್ನು ಕೇಳ್ತಾರೋ ಅವರಲ್ಲಿ ನೀನು ಅವರಿಗೆ ಸಂತೋಷವನ್ನು, ವರವನ್ನು ಕೊಟ್ಟೇ ಕೊಡ್ತೀಯ. ಹಾಗಾಗಿ ನಿನ್ನ ಹತ್ರ ಬಂದಿದ್ದೇವೆ, ದಯಮಾಡಿ ನಮ್ಮನ್ನು ಅನುಗ್ರಹಿಸು ಅಂತ ಕೇಳುವಾಗ ಆಗ ನಾರಾಯಣ ಆ ಮಾತನ್ನೆಲ್ಲ ಕೇಳಿ ಹೇಳ್ತಾನಂತೆ. ನಾರಾಯಣಸ್ತು ಭಗವಾನ್ ಶುತ್ವೈವಂ ಪರಮಂ ಸ್ತವಂ ಬ್ರಹ್ಮಜ್ಞೇನ ದ್ವಿಜೇಂದ್ರೇಣ ಕಶ್ಯಪೇನ ಸಮೀರಿತಂ ವಾಚ ವಚನಂ ಸಮ್ಯಕ್ ತುಷ್ಟ ಪುಷ್ಟಪದಾಕ್ಷರಂ ಶ್ರೀಮಾನ್ ಪ್ರೀತಮನಾದೇವೋ ಯದ್ವದೇತ್ ಪ್ರಭುರೀಶ್ವರಃ ವರಂ ವೃಣದ್ವಂ ಭದ್ರಂ ವೋ ವರದೋಸಿ ಸುರೋತ್ತಮಾ. ಆಗ ಅವರು ನೀವೇನು ಬರಬೇಕು ಅದನ್ನು ಕೇಳಿ ಅಂತ ನಾರಾಯಣ ಹೇಳ್ತಾನೆ. ನೀವು ಬಂದದ್ದು ನನಗೆ ತುಂಬ ಖುಷಿಯಾಗಿದೆ, ನಿಮ್ಮ ಏನು ಒಂದು ಸ್ತವನ, ಏನು ಸ್ತುತಿಯನ್ನು ಮಾಡಿದೆ ನನಗೆ ತುಂಬ ಖುಷಿಯಾಗಿದೆ, ನೀವೇನು ಬರಬೇಕು ಅದನ್ನು ಕೇಳಿ ಅಂತ ಹೇಳುವಾಗ ಆ ಕಶ್ಯಪ ಹೇಳ್ತಾನಂತೆ. ಪ್ರೀತೋಸಿನ ಸುರಶ್ರೇಷ್ಠ ಸರ್ವೇಷಾಮೇವ ನಿಶ್ಚಯ ವಾಸವಸ್ಯಾನುಜೋ ಭ್ರಾತ ಜ್ಞಾತೀನಾಂ ನಂದಿವರ್ಧನ ಆದಿತ್ಯಾಭಿಶ್ಚ ಶ್ರೀಮಾನ್ ಭಗವಾನ್ ಅಸ್ತು ವೈಸುತಃ. ನಾವು ನಿನ್ನಲ್ಲಿ ಭಗವಂತ ಯಾಕೆ ಬಂದಿದ್ದೇವೆ ಕೇಳಿದರೆ ವರವನ್ನು ಕೇಳಲಿಕ್ಕಂತ ಬಂದಿದ್ದೇವೆ. ನೀನು ವರವನ್ನು ಕೊಡಬೇಕು. ಪ್ರೀತನಾಗಿ ಅದಿತಿ ಕೂಡ ದೇವ ಮಾತೆ, ಅವಳು ಕೂಡ ಪುತ್ರ ಬೇಕು ಅಂತ ಕೇಳ್ತಾ ಇದ್ದಾಳೆ. ಹಾಗಾಗಿ ಆ ಪುತ್ರಾರ್ಥಿ ಆದ ಅವಳನ್ನು ನೀನು ಅನುಗ್ರಹಿಸಬೇಕು ಅಂತ ಆ ಕಶ್ಯಪರು ಕೇಳಿದ ನಾರಾಯಣನ ಹತ್ರ ನಿವೇದಿಸ್ತಾರಂತೆ. ಆಗ ಆ ದೇವತೆಗಳು ಹೇಳ್ತಾರಂತೆ. ನಿಶ್ರೇಯಸಾರ್ಯಂ ಸರ್ವೇಷಾಂ ದೇವತಾನಾ ಮಹೇಶ್ವರ ತ್ರಾತಾ ಭರ್ತಾ ಚ ದಾತಾ ಚ ಶರಣಂ ಭವನ ಸದಾ ಹತ್ವಾ ಸುರಗಣಾನ್ ಸರ್ವಾನ್ ಯಜ್ಞ ಭಾಗಾಗ್ನಿಭೋಜನ ಅಗ್ರಭೋಜಿನ ಅವ್ಯದಾಂಶ ಸುರಾನ್ ಸರ್ವಾನ್ ಕವ್ಯದಾಂಶ ಪಿತೃನಪಿ. ನೀನು ನಂಗುಂಟಲ್ವಾ ಸಂತೋಷವನ್ನು ಕೊಡಬೇಕು. ಯಾವ ರೀತಿಯಾಗಿ ಕೇಳಿದರೆ ಎಲ್ಲ ಅಸುರರನ್ನು ನಾಶ ಮಾಡಬೇಕು. ಯಾಕೆ ಕೇಳಿದರೆ ಅವರೆಲ್ಲ ಉಂಟಲ್ವಾ, ನಾವು ಹವಿಸ್ಸನ್ನು ನಾವು ಕೊಟ್ಟ ಯಜ್ಞದಲ್ಲಿ ಹವಿಸ್ಸನ್ನು ಕೊಡ್ತೇವಲ್ವಾ, ಸ್ವಾಹ ಅಂತ ಯಜ್ಞ ಹವಿಸ್ಸನ್ನು ಕೊಡ್ತೇವೆ. ಅದನ್ನು ಸ್ವೀಕಾರ ಮಾಡುವವರು ಹವ್ಯದರು, ಅಂದರೆ ಆ ದೇವತೆಗಳು ಅಂತ. ಇನ್ನು ಕವ್ಯದರು ಅಂತ ಹೇಳಿದರೆ ಕವ್ಯದರು ಅಂತ ಹೇಳಿದರೆ ಪಿತೃಗಳು. ನಾವು ಪಿತೃಗಳಿಗೆ ಏನು ಆಹುತಿಯನ್ನು ಕೊಡ್ತೇವೋ ಅದು ಕವ್ಯ ಅಂತ ಹೇಳುವಂಥದ್ದು. ಹಾಗಾಗಿ ಅವರೆಲ್ಲ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಹಾಗಾಗಿ ಅವರನ್ನೆಲ್ಲ ಅನುಗ್ರಹ ಮಾಡಲಿಕ್ಕೆ ನೀನು ಬರಲೇಬೇಕು ಅಂತ ಹೇಳುವಾಗ ಆ ದೇವೇಶ ಹೇಳ್ತಾನಂತೆ. ಏವ ಮುಕ್ತೇತು ದೇವೇನ ವಿಷ್ಣುನಾ ಪ್ರಭವಿಷ್ಣುನಾ ತದಪ್ರಷ್ಟಮನಸಃ ಭುಜಯಂತಿ ಸ್ಮ ತಂ ಪ್ರಭುಂ. ಆಗ ಅವನಿಗೆ ತುಂಬ ಖುಷಿ ಆಗ್ತದಂತೆ, ನಾನು ಖಂಡಿತ ಬಂದೇ ಬರ್ತೇನೆ ಅಂತ ಹೇಳುವಾಗ ಆಗ ಪುನಃ ದೇವತೆಗಳು ಹೇಳಿದ್ಯಾ, ಪುನಃ ಓಡಿಬಿಡ್ಲಿಲ್ಲ, ಕೆಲಸ ಆಯಿತು ಅಂತ, ಪುನಃ ಕೆಲಸ ಮಾಡಿಕೊಟ್ಟೆ ಅಲ್ವಾ ಅಂತ ಪುನಃ ಸಂತುಷ್ಟರಾಗಿ ಅವನನ್ನು ಪುನಃ ಸ್ತುತಿ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಆಗ ಪ್ರಯಾತ ಪ್ರಾಗ್ದಿಶಂ ಸರ್ವೇ ವಿಪುಲಂ ಕಶ್ಯಪಾಶ್ರಮಂ ತೇ ಕಶ್ಯಪಾಶ್ರಮಂ ಗತ್ವಾ ಕುರುಕ್ಷೇತ್ರವನಂ ಮಹತ್ ಪ್ರಸಾದ್ಯ ಹದಿತಿಂ ತತ ತಪಸೇ ತಾಂ ನಿಯೋಜಯನ್ ಸಚಾರ ತಪೋಘೋರಂ ವರ್ಷಾಣಮಯಿತಂ ತದಾ. ಅದಿತ್ತಲ್ವಾ ಕುರುಕ್ಷೇತ್ರದ ಮಹಿಮೆ ಹೇಳುವಾಗ ಇದು ಬಂದದ್ದು. ಆ ಕುರುಕ್ಷೇತ್ರ ವನ ಎಲ್ಲಿತ್ತು ಕೇಳಿ ಅಲ್ಲಿಯೇ ಕಶ್ಯಪಾಶ್ರಮ ಇದ್ದದ್ದು ಅಂತ. ಅಂತಹ ಕುರುಕ್ಷೇತ್ರ ವನಕ್ಕೆ ಈಗ ನೋಡಿದ್ರೆ ಕುರುಕ್ಷೇತ್ರ ವನ ಕೇಳಿದ್ರೆ ಏನಿಲ್ಲ, ಅಲ್ಲಿ ದೊಡ್ಡ, ನಾನು ನೋಡಲಿಲ್ಲ, ಆದರೆ ದೊಡ್ಡ ಒಂದು ನಗರದ ಥರ ಆಗಿದಂತೆ. ಆದರೆ ಆ ಕುರುಕ್ಷೇತ್ರ ಈಗ ಆ ವನ ಇಲ್ಲ ಅಲ್ಲಿ. ಆದರೂ ಕೂಡ ಅಂತಹ ವನಕ್ಕೆ ಆ ಅದಿತಿ ಹೋಗಿ ತಪಸ್ಸು ಮಾಡಲಿಕ್ಕೆ ಶುರು ಮಾಡಿಲ್ಲಂತೆ, ನನಗೆ ನಾರಾಯಣನೇ ಮಗನಾಗಿ ಹುಟ್ಟಬೇಕು ಅಂತ. ಆಗ ತಸ್ಯ ನಾಮ್ನಾವನಂ ದಿವ್ಯಂ ಸರ್ವಕಾಮಪದಂ ಶುಭಂ ಆರಾಧನಾಯ ಕೃಷ್ಣಸ್ಯ ವಾಗ್ದಿತ ವಾಯುಭೋಜನ. ಆಗ ಅವಳು ಏನು ಪ್ರಸಿದ್ಧ ಇದ್ದಾಳೆ, ಕುರುಕ್ಷೇತ್ರ ವನ ಅಂತಿತ್ತಲ್ವಾ, ಅವಳು ತಪಸ್ಸು ಮಾಡಿದ ನಂತರ ಅದು ಅದಿತಿ ವನ ಅಂತ ಆಯ್ತಂತೆ. ಅದಿತಿ ತಪಸ್ಸು ಮಾಡಿದ್ರಲ್ವಾ, ಆ ಅದಿತಿ ವನ ಅಂತ ಪ್ರಸಿದ್ಧ ಆಯ್ತಂತೆ ಆ ವನ. ಅಂದರೆ ಅಷ್ಟು ಯಾಕೆ ಏನು ತಪಸ್ಸು ಮಾಡಿದ ಅವಳ ಹೆಸರು ಆಗ್ಬೇಕು ಹೇಳಿದರೆ, ಅವಳು ಎಷ್ಟು ವರ್ಷ ತಪಸ್ಸು ಮಾಡಿಲ್ಲ ಅಂತ ಹೇಳ್ತಾರೆ, ಅಯುತ ವರ್ಷ ಅಂತ. ಅಯುತ ಅಂತ ಹೇಳಿದರೆ 10,000 ವರ್ಷಗಳ ಕಾಲ ತಪಸ್ಸು ಮಾಡಿಲ್ಲಂತೆ ಅದಿತಿ ದೇವಿ. ಒಬ್ಬಳು ಹೆಣ್ಣು ಮಗಳು
10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ಲಂತೆ. ಅಲ್ಲೇ 10,000 ವರ್ಷಗಳ ತಪಸ್ಸು ಮಾಡೋದಂತೆಲ್ಲ ಉಂಟಾಗಿ ಹೇಳಿದರೆ, ಈಗ ನಮಗೆ 100 ವರ್ಷ ಆಯಸ್ಸು, 10,000 ವರ್ಷ ಹೇಗೆ ಮಾಡು? ಆ ಕಾಲದಲ್ಲಿ 1,000 ಲಕ್ಷ ವರ್ಷಗಳ ಕಾಲ ಆಯಸ್ಸಿತ್ತು. ಹಾಗಾಗಿ 10,000 ವರ್ಷಗಳ ತಪಸ್ಸು ಮಾಡಿದರೆ ದೊಡ್ಡ ವಿಷಯವೇ, ಆದರೂ ಕೂಡ ಅಸಾಧ್ಯ ಏನಂತ ಅಲ್ಲ. ಅಷ್ಟು ವರ್ಷಗಳ ತಪಸ್ಸು ಮಾಡಿದ್ಲಂತೆ. ಶರಣ್ಯಂ ಶರಣಂ ವಿಷ್ಣುಂ ಪ್ರಣತಾ ಭಕ್ತವತ್ಸಲಂ ದೇವದೈತ್ಯಮಯಂ ಚಾದಿ ಮಧ್ಯಮಾನಂತರು ಸ್ವರೂಪಿಣಂ. ಅವಳು ತಪಸ್ಸು ಮಾಡ್ತಾಳೆ. ಯಾವ ರೀತಿಯಾಗಿ ಮಾಡ್ತಾಳೆ ಅಂತ ಹೇಳ್ತಾಳೆ ಇಲ್ಲಿ. ಚೆನ್ನಾಗಿ ಅವಳು ಕೂಡ ಸ್ತುತಿ ಮಾಡ್ತಾಳೆ. ಅದಕ್ಕೆ ಹೇಳಿದ ಹಿಂದೆ ಕಶ್ಯಪ ಮಾಡಿದ ಸ್ತುತಿ, ಹಾಗೆಯೇ ಇಲ್ಲಿ ಅದಿತಿ ಮಾಡಿದ ಸ್ತುತಿ ನಾವು ದಿನ ಒಂದು ಗಂಡು ಹೆಣ್ಣು ಸೇರಿ ಮಾಡಿದ್ದು ಅಂತ ಆದರೆ ಚೆನ್ನಾಗಿ ಅವರಿಗೆ ಒಳ್ಳೆಯ ಸಂತಾನ ಸಿಗ್ತದೆ. ಇವರು ಈ ರೀತಿಯಾಗಿ ಒಂದು ಏನು ತಪಸ್ಸು ಸ್ತುತಿಯನ್ನು ಮಾಡಿದ್ರಿಂದ ಆ ನಾರಾಯಣನೇ ಹುಟ್ಟಿದ. ಈಗ ನಾರಾಯಣ ಹುಟ್ಟಿದಿಲ್ಲ, ಆದರೂ ಕೂಡ ಒಂದು ಒಳ್ಳೆಯ ಸಂತಾನ ಸಿಗಬೇಕಂತಾದರೆ ಈ ನಾವು ಒಂದು ಪಾರಾಯಣವನ್ನು ಮಾಡಬೇಕು. ಅದಿತಿ ಈ ಒಂದು ತುಂಬ ಶ್ಲೋಕಗಳಲ್ಲಿ ಅವನನ್ನು ಹೊಗಳ್ತಾಳೆ. ಏನು ಕೇಳಿದರೆ, ನಮ ಕೃತ್ಯಾರ್ತಿನಾಶಾಯ ನಮ ಪುಷ್ಕರ ಮಾಲಿನೇ ನಮ ಪರಮ ಕಲ್ಯಾಣಾಯಾದಿ ವೇದಸೇ. ಎಲ್ಲರ ಕೃತ್ಯವನ್ನು ನಾಶ ಮಾಡುವವನೇ ನಿನಗೆ ನಮಸ್ಕಾರ. ಪುಷ್ಕರ ಮಾಲೆ, ಅವನ ಮಾಲೆಯ ಹೆಸರು, ದೇವರನ ಮಾಲೆಯ ಹೆಸರು ಪುಷ್ಕರ ಅಂತ. ಅಂತಹ ಪುಷ್ಕರ ಮಾಲೆ ಧರಿಸುವ ನಿನಗೆ ನಮಸ್ಕಾರ. ಪರಮ ಕಲ್ಯಾಣ, ನೋಡಿದರೆ ನಮಗೆ ಕಲ್ಯಾಣವಾಗ್ತದೆ, ಶುಭವಾಗ್ತದೆ, ಹಾಗಾಗಿ ನಿಮಗೆ ನಮಸ್ಕಾರ. ಪಂಕಜ ನೇತ್ರ, ಕಮಲದಂತೆ ಅಗಾಲವಾದ ನೇತ್ರ ಭಗವಂತನದ್ದು. ಹಾಗೆಯೇ ಪಂಕಜ, ನಾಭಿಯಲ್ಲಿ ಪಂಕಜ, ಅಂತಹ ನಿನಗೆ ನಮಸ್ಕಾರ. ಶ್ರಿಯ ಕಾಂತಾಯ ದಾಂತಾಯ ದಾನ ದೃಶ್ಯಾಯ ಚಕ್ರಿಣೇ ನಮ ಪದ್ಮಾ ಸಹಿಸ್ತಾಯ ನಮಃ ಕನಕರೇತಸೇ ತಥಾತ್ಮ ಜ್ಞಾನ ಯಜ್ಞಾಯ ಯೋಗ ಚಿಂತಾಯ ಯೋಗಿನೇ ನಿರ್ಗುಣಾಯ ವಿಶೇಷಾಯ ಹರೇ ಬ್ರಹ್ಮರೂಪಿಣೇ. ಆ ದಾಂತ ಇಂದ್ರಿಯ ನಿಗ್ರಹ ಇದ್ದವ ನೀನು, ಹಾಗಾಗಿ ನಿನಗೆ ನಮಸ್ಕಾರ. ಹಾಗೆಯೇ ನೀನು ಯಾರಿಗೆ ಕಾಣ್ತಿ ಕೇಳಿದರೆ ದಾಂತ ದೃಶ್ಯ. ನೋಡಿ, ನಮಗೂ ಕೂಡ ಇರ್ತದೆ, ಭಗವಂತ ನಮಗೆ ಕಾಣಬೇಕು, ನಮಗೂ ಇಲ್ವಾ, ಕಾಣಲಿ ನಮಗೆ ಸಹ ಅಂತ ಹೇಳ್ತಾರೆ. ನೋಡಿ, ನೀ ಯಾರಿಗೆ ಕಾಣ್ತಿ ಕೇಳಿದರೆ ದಾಂತ ದೃಶ್ಯಾಯ, ಯಾರು ಇಂದ್ರಿಯ ನಿಗ್ರಹಗಳನ್ನು ಮಾಡಿದ್ದಾರೋ ಅವರಿಗೆ ಕಾಣ್ತಿ ನೀನು ಅಂತ ಹೇಳ್ತಾರೆ. ದಾಂತ ಅಂತ ಹೇಳಿ ಇಂದ್ರಿಯ ನಿಗ್ರಹವನ್ನು ಮಾಡಿದವನು. ಅಂತಹ ಯಾರು ಇಂದ್ರಿಯ ನಿಗ್ರಹ ಮಾಡಿದಂಥವರಿಗೆ ನೀನು ಕಾಣ್ತಿ ಅಂತ ಹೇಳ್ತಾ, ನಿರ್ಗುಣಾಯ, ನಿನಗೆ ಯಾವತ್ತೂ ಕೂಡ ಸತ್ವರಜೋತಮ ಗುಣಗಳ ಒಂದು ಏನು ಒಂದು ಅಡಚಣೆ ಅದರ ಯಾವತ್ತಿರುವುದಿಲ್ಲ, ನಿನಗೆ ಅದರ ಲೇಪವೇ ಇಲ್ಲ. ಹಾಗಾಗಿ ಅಂತ ನಿನಗೆ ನಮಸ್ಕಾರ. ಜಗಚ್ಚ ತಿಷ್ಠತೆ ಅಥವಾ ಜಗತೋ ಯೋ ನ ದೃಶ್ಯತೆ ನಮಸ್ತೂಲಾದಿ ಸೂಕ್ಷ್ಮಾಯ ತಸ್ಯೈ ದೇವಾಯ ಶಾಂಗಿಣೇ. ಜಗತ್ತು ಯಾರಲ್ಲಿ ನಿಲ್ತದೋ ಆದರೂ ಕೂಡ ಜಗತ್ತಿ ಅವನಲ್ಲೇ ನಿಂತಿದೆ, ಆದರೂ ಕೂಡ ಅವನ ಜಗತ್ತಿಗೆ ಕಾಣ್ತಾನೆ ಕೇಳಿದರೆ ಅವನ ಜಗತ್ತಿಗೆ ಕಾಣುವುದಿಲ್ಲ ಅಂತೆ. ಅಷ್ಟು ನೀನು ಎಲ್ಲ ಜಗತ್ತನ್ನು ಹೊತ್ತುಕೊಂಡ್ರೂ ಕೂಡ ಜಗತ್ತಿಗೆ ನೀನು ಕಾಣುವುದಿಲ್ಲ. ಅಂತಹ ನಿನಗೆ ನಮಸ್ಕಾರ. ಯಂ ನ ಪಶ್ಯಂತಿ ಪಶ್ಯಂತೋ ಜಗದಪ್ಯಖಿಲಂ ನರಾ ಅಪಶ್ಯದ್ ಬಿಜಗದ್ಯಶ್ಚ ದೃಶ್ಯತೆ ಹೃದಿ ಸಂಸ್ಥಿತಃ. ಹಾಗಾಗಿ ನೀನು ಕಾಣುವುದೇ ಇಲ್ವಾ ಕೇಳಿದರೆ, ದೇವರನ್ನು ಕಾಣಲಿಕ್ಕೆ ನೀನು ಒಳ್ಳೆ ಇಂದ್ರಿಯ ನಿಗ್ರಹವನ್ನು ಮಾಡಿ ನಿನ್ನೊಳಗೆ ನೀನು ದೇವರನ್ನು ಕಾಣಬೇಕು ಅಂತ ಹೇಳ್ತಾರೆ. ನಾವು ದೇವರನ್ನು ಹೊರಗೆ ನೋಡ್ತೇವೆ, ದೇವಸ್ಥಾನಗಳಿಗೆ ಬರ್ತೇವೆ, ಆ ದೇವಸ್ಥಾನಗಳಲ್ಲಿ ನೋಡಿ ನಾವು ನಮ್ಮೊಳಗೆ ದೇವರನ್ನು ಕಾಣಬೇಕು, ಆಗ ನಮಗೆ ಕಾಣ್ತಾನೆ ದೇವರು ಅಂತ. ಅಂತ ಹಾಗೆ ಯಾರು ಮಾಡ್ತಾರೋ ಅಂಥವರಿಗೆ ನೀನು ಕಾಣ್ತಿ ದೇವರೇ ಅಂತ ಹೇಳ್ತಾಳೆ ಅವಳು. ಬಹಿರ್ಜ್ಯೋತಿ ಅಲಕ್ಷ್ಯೋ ಯೋ ಲಕ್ಷ್ಯತೆ ಜ್ಯೋತಿಷ ಪರ ಯಸ್ಮಿನ್ನೇ ಅವಯತಶ್ಚೈವ ಯಸ್ಯೇತದಖಿಲಂ ಜಗತ್. ಅವನು ನೋಡಿ, ನಮಗೆ ಏನು ಈ ಜಗತ್ತಲ್ಲಿ ಒಂದು ಸೂರ್ಯನ ಕಾಣ್ತಿದೆ, ಅದರಿಂದ ಅವನು ಕಾಣ್ತಾನೆ ಕೇಳಿದರೆ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಕೇಳಿದರೆ ಅವನ ಜ್ಯೋತಿ ಉಂಟಲ್ವ, ಅದು ಈ ಜಗತ್ತನ್ನು ಕೂಡ ಮೀರಿದ್ದು. ಆ ಜ್ಯೋತಿ ನಮಗೆ ಕಾಣುವುದೇ ಇಲ್ಲ, ಹಾಗಾಗಿ ನೀನು ಅಲಕ್ಷ್ಯ, ನಿನ್ನನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದು ಇದು ಆಶ್ಚರ್ಯ ಆಯ್ತಲ್ವಾ, ಪಡಿಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಮೋಕ್ಷಗಳನ್ನೆಲ್ಲ ಪಡಿತೀರಿ ಅಂತೆಲ್ಲ ಹೇಳಿದರೆ. ಆದರೂ ಕೂಡ ನೀನೇ ಸಂತುಷ್ಟನಾದರೆ ನೀನು ನಮಗೆ ಸಿಗ್ತಿ, ಅಷ್ಟೇ ಬಿಟ್ಟರೆ ನಾವೇ ಏನೋ ನೀನು ಪಡೆದೇ ಬಿಡ್ತೇವೆ ಹೇಳಿ ಪಡೀಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಲಕ್ಷ್ಯನಾದರೂ ಕೂಡ ನಿನ್ನನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೂ ಕೂಡ ನಿನ್ನ ಲಕ್ಷ್ಯ, ನಿನ್ನನ್ನು ಪಡೀಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗೆ ನಿನ್ನಿಂದಲೇ ಈ ಜಗತ್ತು, ನಿನ್ನಲ್ಲೇ ಈ ಜಗತ್ತಿದೆ, ನಿನ್ನ ಅಧೀನದಲ್ಲಿ ಈ ಜಗತ್ತಿದೆ ಅಂತ ಒಂದೇ ಸಾಲಿನಲ್ಲಿ ಅಷ್ಟೂ ಮಾತನ್ನು ಹೇಳಿಬಿಡ್ತಾರೆ. ಹಾಗೆ ಹೇಳ್ತಾ, ತಸ್ಮೈ ಸಮಸ್ತ ಜಗತಾಂ ಅಮರಾಯ ನಮೋ ನಮಃ ಆದ್ಯ ಪ್ರಜಾಪತಿ ಸೋಪಿ ಪಿತॄಣಾಂ ಪರಮಾಂ ಪತಿ ಸುರಾಣಾಮಿಸ್ತಸ್ಮೈ ನಮಃ ಕೃಷ್ಣಾಯ ವೇಧಸೇ. ನಮ ಕೃಷ್ಣಾಯ ವೇದಸೇ, ಕೃಷ್ಣ ನಿನಗೆ ನಮಸ್ಕಾರ ಅಂತ. ಕೃಷ್ಣಾವತಾರದಲ್ಲಿ ಮಾತ್ರ ಕೃಷ್ಣ ಅಂತ ಹೆಸರಿದ್ದದಂತಲ್ಲ, ಆ ಕೃಷ್ಣನಿಗೆ ಅದಕ್ಕಿಂತ ಮುಂಚೆ ಕೃಷ್ಣ ಅಂತ ಹೆಸರಿತ್ತು. ಕರ್ಷತಿ, ಎಲ್ಲ ಪಾಪವನ್ನು ಕರ್ಷಣೆ ಮಾಡ್ತಾನೆ, ಆದ್ದರಿಂದ ಅವನು ಕೃಷ್ಣ. ಆಕರ್ಷಯತಿ, ನಮ್ಮನ್ನು ಆಕರ್ಷಿಸ್ತಾನೆ. ನಮಗೂ ಕೂಡ ಒಂದು ದಿನ ಕೃಷ್ಣ ಮಠಕ್ಕೆ ಬಂದು ಇನ್ನೊಂದು ದಿನ ಬರುವ ಅಂತ ಅನಿಸ್ತದೆ. ಯಾಕೆ ಕೇಳಿದರೆ ಆಕರ್ಷಯತಿ, ನಮ್ಮನ್ನು ಆಕರ್ಷಣೆ ಮಾಡ್ತಾನೆ ಆ ಕೃಷ್ಣ. ಹಾಗಾಗಿ
ಅಂತಹ ಕೃಷ್ಣ ನಿನಗೆ ನಮಸ್ಕಾರ. ವೇದಸೆ, ಈ ವೇದಸ್ ಅಂತ ಹೇಳುವಾಗ ಇಡೀ ಜಗತ್ತಿನ ಸೃಷ್ಟಿಕರ್ತ ನೀನು ಅಂತ ನಿನಗೆ ನಮಸ್ಕಾರ. ಯ ಪ್ರವೃತ್ತೆ ನಿವೃತ್ತೈಶ್ಚ ಕರ್ಮ ಬಿಸ್ತು ವಿರಾಜ್ಯತೆ ಸ್ವರ್ಗಾಪವರ್ಗ ಫಲದೋ ನಮಸ್ತಸ್ಮೈ ಗದಾಪೃತೆ. ಸ್ವರ್ಗ ಮತ್ತು ಮೋಕ್ಷವನ್ನು ಕೊಡುವಂತಹ ನಿನಗೆ ಗದೆಯನ್ನು ಹಿಡಿದಂಥ ನಿನಗೆ ನಮಸ್ಕಾರ. ಯಾರು ನಿನ್ನನ್ನು ಪಡೆಯಲಿಕ್ಕೆ ಇನ್ನೊಂದು ಮಾರ್ಗ ಅಂತ ಗೊತ್ತುಂಟಾ? ಕರ್ಮವನ್ನು ಬಿಡಬೇಕು. ಅಲ್ಲ, ಸಂಧ್ಯಾವಂದನ ಅದನ್ನು ಬಿಟ್ಟು ಬಿಡುವುದಾ ಕೇಳಿದರೆ, ಏನೊಂದು ಅಪೇಕ್ಷೆಯನ್ನಿಟ್ಟು ನನಗಿಷ್ಟು ದುಡ್ಡು ಬರಲಿ, ಸಂಪತ್ತು ಬರಲಿ, ನನಗೊಂದು ಒಳ್ಳೆ ಕಾರ್ ಬರಲಿ, ಇಂಥದ್ದೆಲ್ಲ ಏನೊಂದು ಅಪೇಕ್ಷೆ ಇಟ್ಟುಕೊಂಡು ನಾವೇನಾದ್ರು ಕರ್ಮ ಮಾಡಿದರೆ ಅಂಥದ್ದು ದೇವರು ಸಿಗುವುದಿಲ್ಲ. ಎಂತಹ ಅಪೇಕ್ಷೆ ಇದೆ, ಭಗವಂತ ನೀನೇ ನನಗೆ ಬೇಕು ಅನ್ನೋ ಯೋಚನೆ ಮಾಡಿ ಯಾರು ತಪಸ್ಸನ್ನು ಅವನ ಸ್ತುತಿಯನ್ನು ಮಾಡ್ತಾರೋ ಅವರಿಗೆ ಮಾತ್ರ ನೀವು ಸಿಕ್ತಿ. ಸ್ವರ್ಗ ಮತ್ತು ಅಪವರ್ಗವನ್ನು ಕೊಡುವವನು. ಅಪವರ್ಗ ಅಂತ ಹೇಳಿದರೆ ಮೋಕ್ಷ. ಯಾಕೆ ಅಪವರ್ಗ ಅಂತ ಹೆಸರು ಕೇಳಿದರೆ, ಪವರ್ಗ ಅಂತ ಹೇಳಿದರೆ ಪಾಪ ಬಾ ಬಾಮ, ಪ ಅಂದರೆ ಪಾಪ, ಫ ಅಂದರೆ ಫಲ, ಬ ಅಂದರೆ ಬಂಧನ, ಭ ಅಂದರೆ ಭಯ, ಮ ಅಂದರೆ ಮರಣ. ಇದು 5 ಕೂಡ ಉಂಟಲ್ಲ, ಪವರ್ಗದ 5 ಅಕ್ಷರಗಳು ಉಂಟಲ್ವ, ಅದರಲ್ಲಿ ಏನು ಪಾಪ, ಫಲ, ಭಯ, ಬಂಧನ, ಮೋಕ್ಷ, ಮರಣ ಅಂತ ಹೇಳಿದ್ವಿ. ಅದು ಯಾವುದು ಕೂಡ ಎಲ್ಲಿ ಇಲ್ವೋ ಆ ಪವರ್ಗ, ಎಲ್ಲಿರೋ ಅದು ಮೋಕ್ಷ. ಅದಕ್ಕೆ ಅಪವರ್ಗ ಅಂತ ಹೆಸರು ಆ ಮೋಕ್ಷಕ್ಕೆ. ಅಂತ ಅಪವರ್ಗ ಮತ್ತು ಸ್ವರ್ಗವನ್ನು ಕೊಡುವ ನನಗೆ ನಮಸ್ಕಾರ. ಯಸ್ತು ಸಂಚಿತ್ಯಮಾನೋಪಿ ಸರ್ವಂ ಪಾಪಂ ವ್ಯಪೋತಿ ನಮಸ್ತಸ್ಮೈ ವಿಶುದ್ಧಾಯ ಪರಸ್ಮೈ ಹರಿಮೇಧಸೆ. ಯಾರು ನಿನ್ನನ್ನು ಯೋಚನೆ ಮಾಡ್ತಾರೋ ಅವರ ಎಲ್ಲ ಪಾಪವನ್ನು ನೀನು ತೆಗೆದು ಬಿಡ್ತಿ. ಹಾಗಾಗಿ ವಿಶುದ್ಧಾಯ, ಏನೂ ದೋಷ ಇರದಂತಹ ನಿನಗೆ ನಮಸ್ಕಾರ. ಯೇ ಪಶ್ಯಂತ್ಯಖಿಲಾಧಾರಂ ಈಶಾನಂ ಅಜಮವ್ಯಯಂ ನ ಪುನರ್ಜನ್ಮ ಮರಣಂ ಪ್ರಾಪ್ನುವಂತಿ ನ ಮಾಮಿತಂ. ಯಾರನ್ನು ಒಂದು ಬಾರಿ ನೋಡಿದರೆ ಅಜಂತ ನಿನ್ನನ್ನು ನೋಡಿದರೆ ಮತ್ತೆ ಪುನಃ ಜನನ ಮರಣ ಇಲ್ಲ, ನಾಶವಾಗಿ ಬಿಡ್ತದೆ. ಅಂತಹ ನಿನಗೆ ನಮಸ್ಕಾರ. ಯೋ ಯಜ್ಞ ಪರಮೈ ಯಜ್ಞತೆ ಯಜ್ಞ ಸಂಸ್ಥಿತ ತಂ ಯಜ್ಞ ಪುರುಷಂ ವಿಷ್ಣುಂ ನಮಾಮಿ ಪ್ರಭುರೀಶ್ವರಂ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನು ಬ್ರಹ್ಮಣಾಹುತಂ ಅಂತ ಹೇಳ್ತೇವೆ. ಅಂದರೆ ಯಜ್ಞ ಪುರುಷ ಅವನು, ಯಜ್ಞವನ್ನು ಮಾಡಿಸುವವನು ಅವನು, ಯಜ್ಞದಲ್ಲಿರುವ ಸಮಿದ್ದು ಅವನು, ಎಲ್ಲ ಕೂಡ ಆ ಎಲ್ಲದಲ್ಲಿ ನಿಂತು ಅವನು ಇದ್ದು ಯಜ್ಞವನ್ನು ಮಾಡಿಸ್ತಾನೆ ಅಂತ ಹೇಳ್ತೇವೆ. ಹಾಗಾಗಿ ಅಂತ ಯಜ್ಞವನ್ನು ಮಾಡಿಸುವವ, ಯಜ್ಞವನ್ನು ಸ್ವೀಕರಿಸುವ ನಿನಗೆ ನಮಸ್ಕಾರ. ಯಥೋ ವಿಶ್ವಂ ಸಮುದ್ಭೂತಂ ಯಸ್ಮಿನ್ ಪ್ರಳಯಮೇಷತಿ ವಿಶ್ವೋದ್ಭವಪ್ರತಿಷ್ಠಾಯ ನಮಸ್ತಸ್ಮೈ ಮಹಾತ್ಮನೆ. ಗೀಯತೆ ಸರ್ವವೇದೇಷು ವೇದ ವಿದ್ವಿರ್ವಿಧಾಂ ಗತಿ ಯಸ್ತಸ್ಮೈ ವೇದವೇದ್ಯಾಯ ನಿತ್ಯಾಯ ವಿಷ್ಣವೇ ನಮಃ. ವಿಷ್ಣು ಎಲ್ಲ ವಿಷಯವನ್ನು ನಾಶ ಮಾಡುವವನೇ, ಅದಕ್ಕೆ ಅವನಿಗೆ ವಿಷ್ಣು ಅಂತ ಹೆಸರು. ಹಾಗಾಗಿ ನಿತ್ಯ ಯಾವಾಗಲೂ ಇರುವಂತಹ ಎಲ್ಲ ವೇದಗಳಿಂದ ವೇದ್ಯನಾದಂತಹ ನಿನಗೆ ನಮಸ್ಕಾರ. ಜಗತ್ತು ನಾವು ಹೇಳ್ತೇವೆ, ಬ್ರಹ್ಮ ಸೃಷ್ಟಿಕರ್ತ, ಮಹೇಶ್ವರ ನಾಶಕರ್ತ, ವಿಷ್ಣು ಸ್ಥಿತಿಕರ್ತ ಅಂತ ಹೇಳ್ತಾರೆ. ನೀನು ಸ್ಥಿತಿಕರ್ತ ಹೌದು, ಆದರೆ ಬ್ರಹ್ಮ ಶಿವರುಂಟಲ್ವಾ, ಅವರಲ್ಲಿ ನಿಂತು ಆ ಸೃಷ್ಟಿಯನ್ನು ಅಥವಾ ನಾಶವನ್ನು ಮಾಡಿಸುವನು ಯಾರು ಗೊತ್ತುಂಟು, ಅದು ನೀನೇ ಅಂತ ಆ ಅದಿತಿದೇವಿ ಹೇಳ್ತಾಳೆ. ಹಾಗಾಗಿ ಯೋತ್ರಸ್ತೋಯ ಸ್ವರೂಪಸ್ಥೋ ವಿಭರ್ತ್ಯ ಕಿಲಮೀಶ್ವರ ವಿಶ್ವಂ ವಿಶ್ವಪತಿಂ ವಿಷ್ಣುಂ ತಂ ನಮಾಮಿ ಪ್ರಜಾಪತಿಂ. ಯಾರು ನೀರಿನ ಮೇಲೆ ನೀರಾಯಣ ಅಂತ ಯಾರಿದ್ದಾನೋ, ನೀರೇ ಆಶ್ರಯ ಯಾರಿಗೋ, ಸಂಸ್ಕೃತದೇ ನೀರಂತ, ನೀರೇ ಆಶ್ರಯ, ಆ ನೀರಲ್ಲಿರುವಂತಹ ಅಲ್ವಾ ಅವನು. ಹಾಗಾಗಿ ಅಂತಹ ನೀರಾಯಣ ನಿನಗೆ ನಮಸ್ಕಾರ. ನೀನುಂಟಲ್ವಾ, ಮೂರ್ತಂ ತಮೋ ಶ್ರಮಯಂ ತದ್ವಿದೋ ವಿನಿಹಂತಿಯ ರಾತ್ರಿಯಂ ಸೂರ್ಯರೂಪೀ ಚ ತಂ ರೂಪೇಂದ್ರಂ ನಮಾಮ್ಯಹಂ. ಯಸ್ಯಾಕ್ಷಿಣಿಸ್ಯಂದ ಸೂರ್ಯೋ ಸರ್ವಲೋಕಶುಭಾಶುಭಂ ಪಶ್ಯತ ಕರ್ಮಸ ತಂ ತಮುಪೇಂದ್ರಂ ನಮಾಮ್ಯಹಂ. ನಿನ್ನಲ್ಲುಂಟಲ್ವಾ, ಯಾರು ಅಸುರರು ಅಂತ ಇದ್ದಾರೋ ತಮೋರೂಪಿಗಳು, ರಾತ್ರಿಯನ್ನು ಉಪಾಸನೆ ಮಾಡುವವರು ಅವರು. ಹಾಗಾಗಿ ಅಂತಹ ಅಸುರರನ್ನು ನಾಶ ಮಾಡುವವ ನೀನು ಅಂತ. ಅಸುಶುರ ಅಮಂತೆ, ಅಸುರ ನಾಶ ಮಾಡುವುದು ಕೇಳಿದರೆ ನಮ್ಮಲ್ಲಿರುವ ಅಸುರರನ್ನು ನಾಶ ಮಾಡ್ತಾನೆ ಅಂತ. ಅಸುರ ಅಂತ ಯಾಕೆ ಅರ್ಥ ನಿನ್ನೆ ನೋಡಿದ್ವಿ. ಅಸುಶುರ ಅಮಂತೆ, ಇಂದ್ರಿಯಗಳಲ್ಲಿ ಯಾರು, ಇಂದ್ರಿಯ ಸುಖವೇ ತುಂಬ ಅದ್ಭುತವಾದ ಸುಖ. ಇದೆಲ್ಲ ಎಂತ ದೇವರ ತಪಸ್ಸು ಮಾಡಿ ಎಂತ ಬೇಡ. ಇಂದ್ರಿಯಗಳು ಏನು ಕೇಳ್ತದೋ, ಕಣ್ಣು ಏನು ನೋಡ್ಬೇಕಂತ ಅನಿಸೋದು ನೋಡುವ, ಅಂತಹ ಬುದ್ಧಿಯನ್ನು ಯಾರು ಬಯಸ್ತಾ ಗೊತ್ತ, ಅಸುರರು. ಅಂತಹ ಅಸುರರನ್ನು ನಾಶ ಮಾಡುವವ ಅಂತ ಅಲ್ಲಿ ಅದಿತಿ ದೇವಿ ಹೇಳ್ತಾಳೆ. ಅಸುರರು ಅಂತ ರಾಕ್ಷಸರು ಇದ್ದೇ ಇದ್ದಾರೆ, ಆದರೆ ಅಸುರರು ಹೇಳಿದರೆ ನಮ್ಮೊಳಗಿರುವ ಅಸುರರು, ಅವರನ್ನು ಕೂಡ ನಾಶ ಮಾಡುವವ ನೀನು ಅಂತ ನಾವು ಕೂಡ ಉಪಾಸನೆ ಮಾಡಬೇಕಾದಂಥದ್ದು. ಹಾಗಾಗಿ ಅಂತ ಅಸುರರನ್ನು ನಾಶ ಮಾಡ್ತಿ. ಸೂರ್ಯಚಂದ್ರ ಇದ್ದಾರಲ್ವ, ಅವರೇ ನಿನ್ನ ಕಣ್ಣಾಗಿದ್ದಾರೆ. ಅಂದರೆ ಅವರಿಗೆ ಒಂದು ನೀನು ಸ್ಥಾನವನ್ನು ಕೊಟ್ಟಿದ್ದಿ, ನೀವು ಇಲ್ಲಿರಿ ಅಂತ ಸ್ಥಾನವನ್ನು ಕೊಟ್ಟಿದ್ದಿ, ಅದು ನಿನ್ನ ಕರುಣೆ. ನಿನಗೆ ಅವರು ಇಲ್ಲದಿರೂ ಕೂಡ ನೋಡ್ಬೋದು, ಆದರೆ ಅಲ್ಲಿ ಇದ್ದು ಅವರಿಗೆ ಸ್ಥಾನವನ್ನು ಕೊಟ್ಟು. ಸೂರ್ಯಚಂದ್ರರು ಹೇಗೆ ಎಲ್ಲವನ್ನು ನೋಡ್ತಾರಲ್ವ, ಈಗ ಸೂರ್ಯಚಂದ್ರರು ಮೇಲಿನಿಂದ ಎಲ್ಲವನ್ನು ನೋಡಲಿಕ್ಕೆ ಸಾಮರ್ಥ್ಯ ಉಂಟು. ಹಾಗಾಗಿ ಅಂತಹ ಅವರಲ್ಲಿ ನಿಂತು ಎಲ್ಲವನ್ನು ನೋಡುವ ಯಾರು ಕೇಳಿದರೆ ಅದು ನೀನು ಅಂತ ಅದಿತಿದೇವಿ ಹೇಳ್ತಾಳೆ. ಹಾಗಾಗಿ ಹೇಳ್ತಾಳೆ, ಪುನಃ ಒಂದು ಕೊನೆಯ ಒಂದು ಮಾತನ್ನು ಹೇಳ್ತಾಳೆ.
ಯಸ್ಮಿನ್ ಸರ್ವೇಶ್ವರೇ ಸರ್ವಂ ಸತ್ಯಮೇತದ್ಮಯೋದಿತಂ ನಾನೃತಂ ತಮಜಂ ವಿಷ್ಣುಂ ನಮಾಮಿ ಪ್ರಭವಾವ್ಯಯಂ ಯದ್ಯೇಜ ಸತ್ಯಮುಕ್ತಂ ಮೇ ಭೂಯಶ್ಚಾತೋ ಜನಾರ್ದನ ಸತ್ಯೇನ ತೇನ ಸಕಲ ಪೂರ್ಯಂತಾ ಮೇ ಮನೋರಥಾಃ. ಅಲ್ಲಿ ಬಕೆಟ್ ಹಿಡಿಯುವುದನ್ನು ನಾವು ಹೇಳ್ತೇವಲ್ವಾ, ಆ ರೀತಿ ಮಾಡಿದ್ದ. ಏನೋ ಕೆಲಸ ಆಗಬೇಕು ಅಂತ ಏನೆಲ್ಲ ಹೇಳ್ತಾ ಇದ್ದೆ, ಅದನ್ನೆಲ್ಲ ಕೇಳ್ತಾ ಇದ್ದೇನೆ. ಕಿವಿಯಲ್ಲಿ ಹೂ ಇಟ್ಕೊಂಡಿದ್ದೇನೆ, ಏನೇನೋ ಹೇಳ್ತಾ ಇದ್ದೆಲ್ವಾ, ನಾನು ಏನು ಹೇಳಿದ್ದೇನಲ್ವಾ ಅದೆಲ್ಲ ಸತ್ಯ, ಅದರಲ್ಲಿ ಸ್ವಲ್ಪನೂ ಸುಳ್ಳಿಲ್ಲ. ಹಾಗಾಗಿ ಅಂತಹ ಸತ್ಯವಾದ ಸ್ತುತಿಯನ್ನು ಮಾಡಿದ್ದೇನೆ. ಹಾಗಾಗಿ ನನ್ನ ಏನು ಮನೋರಥ ಉಂಟು, ಮನಸ್ಸಿನಲ್ಲೊಂದು ಅಭಿಲಾಷೆ, ನೀನೇ ಮಗನಾಗಿ ಹುಟ್ಟಬೇಕು ಅಂತ, ಅದನ್ನು ಪೂರ್ಣೆ ಮಾಡು ಅಂತ ಹೇಳಿ ಆದಿತ್ಯನ ಸ್ತುತಿಯನ್ನು ಮುಗಿಸ್ತಾಳಂತೆ. ಆಗ ನಾರಾಯಣ ಏವಂ ಸ್ತುತೋತ ಭಗವಾನ್ ವಾಸುದೇವೋವಾಚ ತಾಂ ಅದೃಶ್ಯ ಸರ್ವಭೂತಾನಾಂ ತಸ್ಯ ಸಂದರ್ಶನೇ ಸ್ಥಿತಃ. ಆಗ ಈ ರೀತಿಯಾಗಿ ಕೇಳಿ, ಅವನು ಯಾರಿಗೂ ಕಾಣುವುದಿಲ್ಲ, ಅವ್ರು ಹೇಳಿದ್ರಲ್ವಾ, ನೀನು ಯಾರಿಗೂ ಕಾಣುವುದಿಲ್ಲ, ಆದರೂ ಕೂಡ ನಿನ್ನ ಒಳಗೆ ಯಾರು ನೋಡ್ತಾರೋ, ಅಂದರೆ ನಮ್ಮೊಳಗೆ ನಾವು ನೋಡಿದರೆ ದೇವರು ಕಾಣ್ತಾರೆ, ನಿನ್ನನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳಿದರೆ ಆಗ ಕಾಣ್ತಾರೆ ಅಂತ ಹೇಳಿದ್ರಲ್ವಾ. ಹಾಗಾಗಿ ಅಲ್ಲಿ ಹೇಳ್ತಾರೆ ಅದೃಶ್ಯ ಸರ್ವಭೂತಾನಾಂ ತಸ್ಯ ಸಂದರ್ಶನೇ ಸ್ಥಿತಃ. ಭೂತಗಳಿಗೆ ಕಾಣುವುದಿಲ್ಲ ಆದರೂ ಕೂಡ ಅವಳು ಆ ರೀತಿಯಾಗಿ ನೋಡಿದ್ಲು, ಒಳಗೆ ನೋಡಿದ್ಲು. ಹಾಗಾಗಿ ಅವಳ ಮುಂದೆ ಅವನು ಕಾಣ್ತಾನಂತೆ. ಆಗ ಭಗವಂತ ಹೇಳ್ತಾನಂತೆ, ಮನೋರಥಾಸ್ತಮುದಿತೆ ಯಾನಿಚ್ಛಸ್ಯ ಅಭಿವಾಂಚಿತ ತಾನ್ಸ್ತ್ವಂ ಪ್ರಾಪ್ಸ್ಯಸಿ ಧರ್ಮಜ್ಞೇ ಮತ್ಪ್ರಸಾನ್ನ ಸಂಶಯಃ ಶೃಣುತ್ವಂ ಚ ಮಹಾಭಾಗೇ ವರೋ ಯಸ್ತೆ ಹೃದಯ ಸ್ಥಿತಃ ಮದ್ದರ್ಶನ ವಿಫಲಂ ನ ಕದಾಚಿತ್ ಭವಿಷ್ಯತಿ. ನೀನು ಏನು ಕೇಳಿದ್ದಲ್ವ ಅದು ಖಂಡಿತ ಹಾಗೆ ಆಗ್ತಿದೆ. ನನ್ನ ದರ್ಶನ ಯಾವತ್ತೂ ಕೂಡ ವಿಫಲ ಅಂತ ಇಲ್ಲ. ನಾವು ಹೇಳ್ತೇವೆ, ನಾನು ದಿನಾ ದೇವಸ್ಥಾನಕ್ಕೆ ಬರ್ತಾ ಇದ್ದೆ, ಆದರೂ ನನಗೆ ಕಷ್ಟವೇ ಸಿಕ್ಕಿದ್ದು, ಏನು ಒಳ್ಳೇದಾಗಲಿಲ್ಲ ಅಂತ. ಯಾವತ್ತೂ ಬರ್ಬೋದು ನಮಗೆ ಮನಸ್ಸಿಗೆ, ಆದರೆ ಇಲ್ಲಿ ಈ ಅತಿಥಿಯ ಮಾತನ್ನೇ ಬಿಟ್ಕೊಡ್ಬೇಕು. ಅದು ಯಾವತ್ತಾದರೂ ಫಲ ಕೊಟ್ಟೇ ಕೊಡ್ತೇವೆ. ನಮಗೆ ನೋಡಿ, ನಾವು ನಮ್ಮ ಆಯುಷ್ ತುಂಬ ಚಿಕ್ಕದು, ನಮಗೆ ಇನ್ಸ್ಟ್ಯಾಂಟ್ ಫಲ ಸಿಗಬೇಕು. ದೇವಸ್ಥಾನಕ್ಕೆ ಹೋಗಿ ಆಯಿತು, ನಮಗೆ ಫಲ ಸಿಕ್ಕಿ ಬಿಡಬೇಕು. ಆ ರೀತಿ ಆಗುವುದಿಲ್ಲ. ಅವಳು ಹೇಳ್ತಾಳೆ, ನಿನ್ನ ದರ್ಶನ ಮಾಡಿದ್ರೆ ಉಂಟಲ್ಲ, ಯಾವತ್ತೂ ಫಲ ಸಿಕ್ಕೇ ಸಿಕ್ಕದು, ಯಾವತ್ತೂ ಅದರ ಫಲ ನಾಶ ಆಗುವುದಂತ ಇಲ್ಲ ಅಂತ ಅದಿತಿದೇವಿಯೇ ಹೇಳ್ತಾಳೆ. ಹಾಗಾಗಿ ದೂರಸ್ಥಪಿ ವನಮ್ಯಸ್ತು ಆದಿತ್ಯ ಸ್ಮರತೆ ನರ ಸೋಪಿಯಾತಿ ಪರಂ ಸ್ಥಾನಂ ಕಿಂ ಪುನರ್ನಿವಸತ್ ನರಃ ಯಶ್ಚೇಹ ಬ್ರಹ್ಮಣಾನ್ ಪಶ್ಚ ನಿತ್ಯೇನ್ವಾ ದ್ವಾರಕಮೇವ ವಾ ಭೋಜೇತ್ ತ್ವಯಾ ಯುಕ್ತಸ್ಯ ಯಾತಿ ಪರಮಾಂ ಗತಿಂ ಭೋಜೇ ಶ್ರದ್ಧೆಯ ಯುಕ್ತ ಸಯಾತಿ ಪರಮಾಂ ಗತಿಂ. ನಾರಾಯಣ ಹೇಳ್ತಾನಲ್ವಾ, ನನ್ನ ಏನು ತಪಸ್ಸು ಮಾಡಿದಿ ಅದು ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅಂತ. ಅಷ್ಟೇ ಎಲ್ಲ ಹೇಳ್ತಾನೆ ಅದೇನು ಈಗ ಅವಳೆಲ್ಲಿದ್ದಾಳೆ? ಕ್ಷೀರಸಾಗರಕ್ಕೆ ಹೋಗಿದ್ದಾಳೆ. ಆದರೆ ಅವಳು ಎಲ್ಲಿ ಮೊದಲು ತಪಸ್ಸು ಮಾಡಿದಲ್ಲಿ ಅದಕ್ಕಿಂತ ಮುಂಚೆ ಆ ಕುರುಕ್ಷೇತ್ರ ವನದಲ್ಲಿ, ಅದು ಅದಿತಿ ವನ ಅಂತ ಪ್ರಸಿದ್ಧವಾಯಿತು. ಅವಳು ಹೇಳ್ತಾಳೆ, ಯಾರು ದೂರದಿಂದ ಆ ಅದಿತಿ ವನ ಅಂತ ಭಗವಂತ ನೆನಪು ಮಾಡ್ಕೊಳ್ಳೋದಲ್ಲ, ಇದು ಅದಿತಿ ವನ ಅಂತ ನಾವು ಹೇಳ್ತೇವಲ್ಲ ಹೋಗುವಾಗ, ಇದು ಯಾವುದೋ ಈ ಊರಿನ ಹೆಸರು ಅಂತ. ಯಾರ ದೂರದಲ್ಲಿ ಅದಿತಿ ವನದಲ್ಲಿ ಅದು ಅದಿತಿ ವನ ಅಂತ ಹೇಳಿದರೆ ಅವನ ಪಾಪ ಕೂಡ ತುಂಬ ನಷ್ಟವಾಗ್ತದಂತೆ. ಅಂದರೆ ಅಷ್ಟು ಶ್ರೇಷ್ಠವಾದ ಕ್ಷೇತ್ರ ಆಯಿತು ಅದು ಅಂತ. ಅಷ್ಟೇ ಅಲ್ಲದೆ ಇನ್ನು ಅಲ್ಲಿ ನಿವಾಸ ಮಾಡಿದ್ದಕ್ಕೆ ಫಲ ಹೇಳಬೇಕಾ? ಅದರ ಹೆಸರು ಹೇಳಿದರೆ ಅಷ್ಟು ಪಾಪ ಪರಿಹಾರ ಆಗ್ತದೆ ಅಂತ. ಆದರೆ ಅಲ್ಲೇ ನಿವಾಸ ಮಾಡಿದರೆ ಎಷ್ಟು ಪುಣ್ಯ ಸಿಗ್ಬೋದು ಅಂತ ಅಷ್ಟೇ ನಿಲ್ಲಿಸ್ತಾರೆ. ಆ ಪ್ರಶ್ನೆ ನಾಳೆ ಅರ್ಥ ಮಾಡ್ಕೊಳ್ಬೇಕು, ಅದಕ್ಕೆ ಎಷ್ಟು ಫಲ ಅಂತ. ಆಗ ಅದಿತಿ ಹೇಳ್ತಾಳಂತೆ, ಯದಿದೇವ ಪ್ರಸನ್ನಸ್ತ್ವಂ ಭಕ್ತ್ಯಾ ಮೇ ಭಕ್ತವತ್ಸಲ ತ್ರೈಲೋಕ್ಯಾಧಿಪತಿ ಪುತ್ರ ತದಸ್ತು ಮಮ ವಾಸವಃ. ನೀ ಖುಷಿ ಆಯ್ತಂತಾದರೆ ನಾನು ಇಷ್ಟೇ ಕೇಳುವಂಥದ್ದು, ಆ ಬಲಿಗಳೆಲ್ಲ ಸೇರಿ ನನ್ನ ಮಗನ ರಾಜ್ಯವನ್ನು ಕಿತ್ಕೊಂಡಿದ್ದಾರೆ, ಅವರಿಗೆ ನೀನು ಪುನಃ ರಾಜ್ಯವನ್ನು ಒಪ್ಪಿಸು, ಅಷ್ಟು ಸಾಕು ಅಂತ ಅವಳು ಕೇಳ್ತಾಳಂತೆ. ಆಗ ಭಗವಂತ ಹೇಳ್ತಾನೆ, ಕೃತ ಪ್ರಸಾದೋ ಹಿ ಮಯ ತವ ದೇವ್ಯತೆ ಪ್ಸಿತಂ ಸ್ವಾಂಶೇನ ದೇವತೆ ಗರ್ಭೆ ಸಂಭವಿಷ್ಯಾಮಿ ಕಶ್ಯಪಾತ್. ನೀ ಕೇಳಿದ್ದಲ್ವಾ, ನಾನು ಖಂಡಿತ ನಿನ್ನ ಗರ್ಭದಲ್ಲಿ ಬಂದೇ ಬರ್ತೇನೆ ಅಂತ. ಆಗ ಭಗವಂತ ನಾವೆಂತ ಹೇಳ್ತಾ ಇದ್ದೇವೆ, ಜಗತ್ತನ್ನೇ ದಾತ ಅಂತ ಹೇಳಿ ಜಗತ್ತನ್ನೇ ಹೊತ್ತವ ಅಂತ. ಜಗತ್ತನ್ನೇ ಹೊತ್ತವ ತನ್ನ ಗರ್ಭದಲ್ಲಿ ಬಂದರೆ ಅವಳ ಗರ್ಭ ಏನಾಗಬೇಕು? ಅವಳಿಗೆ ಸಮಸ್ಯೆ ಬರುವುದಿಲ್ವಾ? ಆಗ ಅವಳು ಹೇಳ್ತಾಳಂತೆ ಪುನಃ, ಪ್ರಸೀದ ದೇವದೇವೇಶ ನಮಸ್ತೆ ವಿಶ್ವಭಾವನ ನಾಂ ತ್ವಾಮುತರೇ ಓಡು ಮೀಶರಾಕ್ಷಶ್ಯಾಮಿ ಕೇಶವ ಯಸ್ಮಿನ್ ಪ್ರತಿಷ್ಠಿತಂ ಸರ್ವಂ ವಿಶ್ವಯೋ ನಿಸ್ತ್ವಮೀಶ್ವರ. ಅಲ್ಲ, ನಾನು ಕೇಳಿಬಿಟ್ಟೆ ನೀನೇ ಮಗ ಆಗಬೇಕಂತ, ನಂಗೆ ಈಗ ಅನಿಸ್ತಾ ಉಂಟು. ನಿನ್ನನ್ನು ಹೊರದಾದರೆ ಹೇಗೆ? ನಾನು ಜಗತ್ತಲ್ಲಿದ್ದೇನೆ, ಅಂಥ ಜಗತ್ತಲ್ಲಿರುವಂತಹ ನಾನು ನಿನ್ನನ್ನು, ಇಡೀ ಜಗತ್ತನ್ನು ಹೊತ್ತಿರುವಂಥ ನಿನ್ನನ್ನು ಹೇಗೆ ಹೊರುವಂಥದ್ದು? ಸಾಧ್ಯವೇ ಇಲ್ಲಲ್ವಾ ಕೇಳಿದರೆ. ಆಗ ಅವಳು ಭಗವಂತ ಹೇಳ್ತಾನಂತೆ, ಅವನ ಕರುಣೆ ನೋಡಿ,
ಅಹಂ ತ್ವಾಂ ಚ ವಹಿಷ್ಯಾಮಿ ಆತ್ಮಾನಂ ಚೈವ ನಂದಿನಿ ನ ಚ ಪ್ರೀಡಾಂ ಕರಿಷ್ಯಾಮಿ ಸ್ವಸ್ತಿತೇಸ್ತು ವ್ರಜಾಮ್ಯಹಂ. ಎಂತ ಹೆದರಬೇಡ, ನಿನ್ನನ್ನು ಕೂಡ ನಾನೇ ಹೊರ್ತೇನೆ. ನಾನು ಹೊರಗಡೆ ಕೂಡ ಇದ್ದೇನೆ, ಒಳಗಡೆ ಕೂಡ ಇರ್ತೇನೆ. ನಾನು ಒಳಗಡೆ ಬಂದು ಹೊರಗಡೆ ಇಲ್ಲ ಅಂತಲ್ಲ, ಅದು ನನ್ನ ಅಚಿಂತ್ಯವಾದ ಶಕ್ತಿ. ಅದು ಏನಿದು ಒಬ್ರು ಹೊರಗಡೆ ಇದೆ ಒಳಗಡೆ ಇರ್ತಂತೆ, ನಾವು ಮಠದ ಹೊರಗಡೆ ಇದ್ದೇವೆ, ಪುನಃ ಮಠದ ಒಳಗಡೆ ಇದೆ ಅಂದರೆ ಅರ್ಥ ಉಂಟಾ? ಏನು ಅರ್ಥವೇ ಇಲ್ಲ ಅಲ್ವಾ ಕೇಳಿದರೆ. ನಾವು ಒಂದು ಭಗವದ್ಗೀತೆಯ ಮಾತನ್ನು ನೆನಪು ಮಾಡ್ಕೊಳ್ಬೇಕು. ಅಲ್ಲಿ ಹೇಳ್ತಾರೆ, ಗುಣ ಶ್ರುತ ಸುವಿರುದ್ಧಾಶ್ಚ ದೇವೇ ಸಂತ್ಯ ಶ್ರುತ ಅಪಿ ನೈವಾತ್ರ ಶಂಖ. ಅಂದರೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಮಧ್ವರು ಹೇಳುವಂತಹ ಮಾತು ಅದು ನಾವು ಕೇಳ್ತೇವೆ. ಭಗವಂತ ನೀನು ಅಚಿಂತ್ಯ, ಆದರೆ ನೀನು ಅಚಿಂತ್ಯ ಆದರೂ ಕೂಡ ನೀನು ಚಿಂತ್ಯ, ನೀನು ಹೊರಗಡೆ ಕೂಡ ಇದ್ದಿ ಒಳಗಡೆ ಕೂಡ ಇದ್ದಿ, ಇದು ಹೇಗೆ ಸಾಧ್ಯ ಅಂತ ನಮಗೆ ಪ್ರಶ್ನೆ ಬರ್ಬೋದು. ಆಗ ಹೊರಗಡೆ ಕೂಡ ಇದ್ದಿ ಒಳಗಡೆ ಕೂಡ ಇದು ಹೇಗೆ ಸಾಧ್ಯ ಅಂತ ನಮ್ಗೆ ಅನಿಸ್ಬೋದು. ಅದಕ್ಕೆ ಆಚಾರ್ಯ ಮಧ್ಯ ಹೇಳಿರುವಂಥದ್ದು ಗೀತಾ ತಾತ್ಪರ್ಯದಲ್ಲಿ ಗುಣಾಶ್ರುತ ಸುವಿರುದ್ಧಾಶ್ಚ ಅಂತ. ಸುವಿರುದ್ಧವಾದ ಧರ್ಮ ನಿನ್ನಲ್ಲಿ ಇದೇ ಇದೆ, ಅದು ನಿನ್ನಲ್ಲಿ ಮಾತಿರ್ಲಿಕ್ಕೆ ಸಾಧ್ಯ, ಅದರಲ್ಲಿ ಯಾವುದೇ ಶಂಕೆಯನ್ನು ಪಡಲಿಕ್ಕಿಲ್ಲ ಅಂತ ಹೇಳುವ ಮಾತನ್ನು ನಾವು ಇಲ್ಲಿ ನೆನಪು ಮಾಡ್ಕೊಳ್ಬೇಕು. ಆ ದೃಷ್ಟಿಯನ್ನು ಇಟ್ಕೊಂಡು ಆ ಅದಿತಿದೇವಿ ಮಾಡಿದ ಸ್ತುತಿಯನ್ನು ನಾವು ಕೇಳಬೇಕು. ಆಗ ಅವನು ಹೇಳ್ತಾನಂತೆ, ನೀನೇನು ಹೆದರಬೇಡ, ನಾನೇ ಹೊರ್ತೇನೆ ನಿನ್ನ, ನೀನು ಯಾವುದು ಹೆದರದೇ ಬೇಡ ಅಂತ ಹೇಳಿ ಇತ್ಯುಕ್ತವಾನ್ ಅಂತರಿತೆ ದೇವೇ ದಿತಿ ಗರ್ಭಂ ಸಮಾದದೆ ಗರ್ಭಸಿದೆ ಕೃಷ್ಣೇ ಚಚಾರ ಸಕಲಾಕ್ಷಿತಿ ಚಕಂಪಿರೆ ಮಹಾಶೈಲ ಜಗ್ಮುಖ್ ಶೋಭಾ ಮಹಾಭ್ಯಯ. ಆಗ ಭಗವಂತ ಅಜಿತ ಗರ್ಭಕ್ಕೆ ಒಳಗೆ ಹೋದ ಅಂತೆ. ಆಗ ಇಡೀ ಜಗತ್ತು ಕಂಪಿಸ್ಲಿಕ್ಕೆ ಸ್ಟಾರ್ಟ್ ಆಯ್ತಂತೆ. ನಾವು ಪರ್ವತಗಳು ಕೂಡ ಕಂಪಿಸ್ಲಿಕ್ಕೆ ಪ್ರಾರಂಭವಾಯ್ತಂತೆ. ಅದಕ್ಕೆ ಅಚಲ ಅಂತ ಹೆಸರು, ಚಲಿಸುವುದೇ ಇಲ್ಲ ಅಂತೆ. ಅದು ಕೂಡ ಅದಕ್ಕೆ ಕೂಡ ಚಲನೆ ಬಂತಂತೆ. ಇನ್ನು ಆ ಸಮುದ್ರದಲ್ಲೆಲ್ಲ ಒಂದು ಅಲೆಗಳು ಜೋರಾಗಿ ಏಳಲಿಕ್ಕೆ ಪ್ರಾರಂಭವಾಯಿತಂತೆ. ಆಗ ದೈತ್ಯಾನಾಮಪಿ ಸರ್ವೇಷಾಂ ಗರ್ಭಸ್ಥೆ ಮಧುಸೂದನೆ ಬಭೂವದೇ ಸೋಹಾನಿ ಯಥೋಕ್ತಂ ಪರಮೇಷ್ಠಿನ. ಆಗ ಅವನು ಬಂದದ್ದು ಆ ದೈತ್ಯರ ಒಂದು ಮುಖದ ಕಾಂತಿ ಕೂಡ ನಾಶವಾಯಿತಂತೆ. ಆಗ ಇದು ಬಲಿಗೆ ಸಮಸ್ಯೆ ಆಯಿತು. ಯಾಕೆ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಅವನು ಕೇಳ್ತಾನೆ. ಅದು ಯಾರದ ಕೇಳ್ತಾನೆ? ಪ್ರಹ್ಲಾದ ಅಂತ ಕೇಳ್ತಾನೆ. ಆಗ ಪ್ರಹ್ಲಾದನ ಉತ್ತರ ಅದು ಅದ್ಭುತವಾಗಿದೆ. ಆ ಒಂದು ಅಂಶವನ್ನು ಎಷ್ಟು ಚಂದ ಮಾಡಿ ಅವನು ಆ ಬಲಿಯ ಬಗ್ಗೆ ಅಂದರೆ ನಾರಾಯಣನ ಬಗ್ಗೆ ಹೇಳ್ತಾನೆ ಹೇಳಿದರೆ ಅದು ನೋಡಬೇಕಂತಹ ಪ್ರಸಂಗ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾನುಸುರ ಸ್ವಭಾವ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣೇ ಸಮರ್ಪಯಾಮಿ.